ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಟೇಸ್ಟ್ ಮೇ ಬೆಸ್ಟ್ ಎವರೆಸ್ಟ್ ಒಗ್ಗಂಡಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಕುಕೀಸ್ ಪಾರ್ಟ್ನರ್ ಯುನಿಬಿ ಕುಕೀಸ್. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಮುರಳಿ ಯಾರನ್ನು ಕರೆಸ್ತಾ ಇದ್ರ, ಏನ್ ವಿಶೇಷ? ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷ ಇದೆ. ಮುರಳಿ ಅವರೇ, ಯಾವಾಗ್ಲೂ ನೀವು ನಮ್ಮ ಮನೆ ಕೈ ರುಚಿ ತೋರಿಸ್ಬೇಕು, ನಿಮ್ಮ ಮನೆ ಕೈ ರುಚಿ ತೋರಿಸ್ಬೇಕು ಅಂತ ಬರೀ ಮಹಿಳೆಯರನ್ನೇ ಕರೆಸ್ತಾ ಇರ್ತೀರಾ. ನಮಗೂ ತುಂಬಾ ಚೆನ್ನಾಗಿ ಅಡಿಗೆ ಮಾಡಕ್ ಬರುತ್ತೆ ಅಂತ ಸಿಕ್ಕಾಪಟ್ಟೆ ಗಂಡಸರು ನಮ್ಮ ಲೆಟರ್ನ ಬರೆದು ಮೇಲನ್ನು ಮಾಡಿದ್ದಾರೆ. ಇವತ್ತಿಂದ 1 ವಾರಗಳ ಕಾಲ ಬನ್ನಿ ಗಂಡಸ್ರೆ ನಿಮ್ಮ ಮನೆ ಕೈ ರುಚಿನ ತೋರಿಸಿ ಅಂತ ಹೇಳ್ಬಿಟ್ಟಿದೀವಿ. ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ, ಸರ್ ನಮಗೂ ಅಡಿಗೆ ಮಾಡಕ್ ಬರುತ್ತೆ ಅಂತ. ಶಿವಮೊಗ್ಗ, ಮೈಸೂರು ಎಲ್ಲಾ ಕಡೆಯಿಂದ ಲೆಟರ್ಗಳನ್ನ ಹಾಕಿದ್ದಾರೆ. ಅವ್ರನ್ನ ಕರ್ಸ್ಕೊಳ್ತಾ ಇದೀವಿ. ಅವರೆಲ್ಲ ಗಂಡಸರು ಬಂದು ಅಡಿಗೆ ಮಾಡೋದನ್ನ ತೋರಿಸ್ಕೊಡ್ತಾರೆ 1 ವಾರ. ಓಕೆ, ಜೊತೆಗೆ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಮುರಳಿ ಅವರೇ, ಯಾರನ್ನ ಕರೆಸ್ತಾ ಇದ್ದೀರಾ ಇವತ್ತು? ಇನಾಗ್ರೇಷನ್ ಮಾಡಿಸ್ತಾ ಇದೀರಾ ಅಂತ ಇದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ JFC ಖ್ಯಾತಿಯ ಕೃಷ್ಣಪ್ಪನವ್ರು ಬರ್ತಾ ಇದಾರೆ. ಅದ್ಭುತವಾಗಿರುವಂತ ಒಂದು ಬಿರಿಯಾನಿ ತೋರಿಸ್ತೀನಿ ಮುರಳಿ ಅಂತ ಹೇಳಿದ್ದಾರೆ. ಅದ್ ಯಾವ ಬಿರಿಯಾನಿ ಅಂತ ಮಾತ್ರ ಕೇಳ್ಬಿಡಿ ಅಂತಾನು ಹೇಳಿದ್ದಾರೆ. ಕೃಷ್ಣಪ್ಪ ಅವ್ರನ್ನ ಕರೆಸಿ ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮನ ಶುರು ಮಾಡ್ತಾ ಇದೀವಿ. ಕೃಷ್ಣಪ್ಪ ಪ್ಲೀಸ್. ನಮಸ್ಕಾರ ಕೃಷ್ಣಪ್ಪ. ನಮಸ್ಕಾರ. ನಮಸ್ಕಾರ. ಏನ್ ಮಾಡ್ತಾ ಇದ್ದೀರಾ ಇವತ್ತು ನೀವು? ಸರ್, ತುಂಬಾ ಜನ ಫಿಶ್ ಬಿರಿಯಾನಿ ಮಾಡಿ ತೋರಿಸಿ ನಮ್ಗೆ ನಿಮ್ಗೆ ಕೇಳ್ತಾ ಇರ್ತಾರೆ ಫೋನ್ ಮಾಡೋರು. ನಾವೇನೋ ಹೊಸದಾಗಿ ಮಾಡ್ತೀರಾ, ತಿರ್ಗಾ ಬಿರಿಯಾನಿ ಮಾಡ್ತಾ ಇದೀರಾ ನೀವು? ಸರ್, ನಿಮ್ಗೆ ಹಂಗಾರೆ ಅಡ್ರೆಸ್ ಕೊಟ್ಬಿಡ್ತೀನಿ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮುರಳಿ ಅವರೇ ಎಷ್ಟು ತರ ಬಿರಿಯಾನಿ ಇದೆ ಎಲ್ಲ ಬಿರಿಯಾನಿ ಮಾಡಿ ತೋರಿಸ್ಬಿಡ್ತಿಂದ ಶಬ್ದ ಮಾಡ್ಬಿಟ್ಟಿದ್ದಾರೆ ಇವರು. ಪ್ರಮಾಣ ವಚನ ಸ್ವೀಕರಿಸ್ಬಿಟ್ಟಿದ್ದಾರೆ. ಓಕೆ, ಇವತ್ತು ಫಿಶ್ ಬಿರಿಯಾನಿ ಮಾಡ್ತೀವಿ ಮುರಳಿ ಅಂತ ಹೇಳಿದ್ದಾರೆ. ಓಕೆ, ಫಿಶ್ ಬಿರಿಯಾನಿ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಯೂಶಲಿ ಏನಂದ್ರೆ ಬೇರೆ ಮಾಂಸ ತರ ಕುಕ್ಕರ್ಲ ಕುಗ್ಸಕ್ ಆಗಲ್ಲ. ಕುಗ್ಸಿದ್ರೆ ಎಲ್ಲ ಫಿಶ್ ಇದು ಸಿಕ್ಕದೇ ಇಲ್ವೇನೋ ಅನ್ಕೊಂಡಿದೀನಿ. ಗೊತ್ತಿಲ್ಲ ಕೃಷ್ಣಪ್ಪನವ್ರು ಯಾವ ಸಿಸ್ಟಮ್ ಅಲ್ಲಿ ಮಾಡ್ತಾರೆ. ಕೃಷ್ಣಪ್ಪ ಮಾಡಕ್ಕೆ ಏನೇನ್ ತಂದಿದ್ದೀರಾ ಹೇಳಿಪ್ಪ. ಫಿಶ್ ಬಿರಿಯಾನಿ ಬೇಕಾಗುವ ಸಾಮಗ್ರಿಗಳು: ಕುರ್ಲಾನ್ ಮೀನು, ಬಾಸುಮತಿ ಅಕ್ಕಿ, ಈರುಳ್ಳಿ, ಹಸಿಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಟೊಮ್ಯಾಟೊ, ಚಕ್ಕೆ, ಲವಂಗ, ಏಲಕ್ಕಿ, ಅರಿಶಿನ, ಗರಂ ಮಸಾಲ, ಮೆಂತ್ಯ ಸೊಪ್ಪು, ಪುದೀನ, ಕೊತ್ತಂಬರಿ ಸೊಪ್ಪು, ತುಪ್ಪ, ಉಪ್ಪು, ಎಣ್ಣೆ. ಇಷ್ಟಿದೆ ಸಾಕು. ಸಾಕು ಸರ್. ವೆರಿ ಸಿಂಪಲ್ ಅಂಡ್ ಕ್ಲೀನ್ ಅಂಡ್ ವೆರಿ ಫ್ಯಾಂಟಾಸ್ಟಿಕ್ ಅಂಡ್ ಟೇಸ್ಟ್ ಫುಲ್ ಅದ್ಭುತವಾಗಿರುವಂತ ಮೀನಿನ ಬಿರಿಯಾನಿನ ಮಾಡ್ಕೊಡ್ತೀನಿ ಮುರಳಿ ಅವರೇ ಅಂತ ಕೃಷ್ಣಪ್ಪನವ್ರು ಬಂದಿದ್ದಾರೆ. ಓಕೆ, ಶುರು ಮಾಡೋಣ. ಏನ್ ಕೊಡಿ? ಒಂದು ಕುಕ್ಕರ್ ಕೊಟ್ಬಿಡಿ. ಕುಕ್ಕರ್ ಅಲ್ಲಿ ಮಾಡ್ಬೋಣ ಅಲ್ವಾ? ಮಾಡ್ಬಿಡೋಣ. ಎಸ್ ಸರ್. ಓಕೆ ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಓಕೆ, ಮತ್ತೇನು ಕೃಷ್ಣಪ್ಪ ಸಮಾಚಾರ? ಹೇಳಿ ಸರ್. ಹೆಂಗಿದೆ ಬಿಸ್ನೆಸ್ ಎಲ್ಲ? ಬೊಂಬಾಟ್ ಚೆನ್ನಾಗಿ ಹೋಗ್ತಾ ಇದೆಯಾ? ಚಕ್ಕೆನಾ? 2 ಚಕ್ಕೆ ಹಾಕೊಳ್ಳೋಣ. ಹಾಕಿ ಸರ್, ಹಾಕಿ ಚಕ್ಕೆ. ಒಂದು 4-5 ಏಲಕ್ಕಿ. ಓಕೆ. ಓಕೆ. ಒಂದು ಲವಂಗ, ಒಂದು 3-4. ಓಕೆ, ಇಷ್ಟೇನಾ? ಅಷ್ಟೇ. ಸ್ವಲ್ಪ ಇದಾಗಲಿ. ಅಂದ್ರೆ ಫಿಶ್ ಅಲ್ಲಿ ಮೂಳೆಗಳು ಮುಳ್ಳುಗಳು ಕಡಿಮೆ ಇರಬೇಕು. ಹಾ, ಕಡಿಮೆ ಇರ್ತಕ್ಕಂಥದ್ರಲ್ಲಿ ಮಾತ್ರ ಬಿರಿಯಾನಿ ಮಾಡಕ್ ಸಾಧ್ಯ. ಇಲ್ಲಾಂದ್ರೆ ಅನ್ನ ತಿನ್ಬೇಕಾರಲ್ಲ ಬರೀ ಮುಳ್ಳೆ ಒಳ್ಳೆ ಸಿಗ್ಬಿಡ್ತದೆ. ತಿನ್ನಕ್ಕೆ ಆಗಲ್ಲ ನೀವು. ಖಂಡಿತ 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 ಸರ್. ಆಯ್ತು, ಇದು ಸರ್. ಹಾಕೊಳ್ಳೋಣ. ಸ್ವಲ್ಪ ಹಸಿಮೆಣಸಿಗೆ ಹಾಕೊಳ್ಳಿ, ಖಾರಕ್ಕೆ ಸ್ವಲ್ಪ. ಹಸಿಮೆಣಸಿನಕಾಯಿ ಪೇಸ್ಟಾ? ಪೇಸ್ಟ್ ಇದು ರುಬ್ಬಿರೋದು. ಓಕೆ. 1 ಸ್ಪೂನ್ ಸಾಕು. ಓಕೆ. ಸ್ವಲ್ಪ ಮಾಡುವಾಗ ಸ್ವಲ್ಪ ಫ್ರೈ ಜಾಸ್ತಿ ಇರಲಿ. ಮನೆಯಲ್ಲಿ ಚೆನ್ನಾಗಿರುತ್ತೆ, ಫ್ರೈ ಆದಷ್ಟು ಚೆನ್ನಾಗಿರುತ್ತೆ. ಚೆನ್ನಾಗಿರುತ್ತೆ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಸೇರಿಸೋಣ. ಹಾಕಿ ಸರ್. 70 ಪ್ರಮಾಣ ಬೆಳ್ಳುಳ್ಳಿ, 30% ಶುಂಠಿ. 1 kg ಅಕ್ಕಿಗೆ ಎಷ್ಟು ಬೇಕಾಗುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು? ನಿಮ್ಗೆ 1 kgಗೆ ಪರಿಪೂರ್ಣವಾಗಿ ಮಾಡಬೇಕಾದ್ರೆ 1 kg ರೈಸ್ಗೆ ಒಂದು 50 ಗ್ರಾಮ್, 250 ಗ್ರಾಮ್, ಒಂದು 30 ಗ್ರಾಮ್ ಇದು ಸಾಕು. ಬೆಳ್ಳುಳ್ಳಿ ಸಾಕು. ಓಕೆ. ಒಂದು 15-20 ಗ್ರಾಮ್, 10 ಗ್ರಾಮ್ ಇದ್ರೂ ಸಾಕು ಶುಂಠಿ. ಶುಂಠಿ ಸಾಕು. ಶುಂಠಿನ ತುಂಬಾ ಒಗರೋಡ್ ಬಿಡ್ತದೆ. ಹೌದೌದು. ನೀವು ರುಬ್ಬಿರೋದು 50 ಗ್ರಾಮ್ ಸಾಕು ಸರ್. 2 ಸೇರಿ ರುಬ್ಬಿರೋದು 50-60 ಗ್ರಾಮ್ ಇದ್ರೆ ಸಾಕು. ಓಕೆ ಓಕೆ ಓಕೆ. 3 ಥರದ ಸೊಪ್ಪು ಹಾಕೊಳ್ಳೋಣ. ಹಾಕಿ. ಇದರೊಳಗೆ ಮೆಂತ್ಯ ಸೊಪ್ಪು, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಎಲ್ಲ ಒಂದೊಂದು ಅರ್ಧ ಕಂತೆ ಇದೆ, ಕಾಲ್ ಕಂತೆ ಇದೆ. ಸ್ವಲ್ಪ ಅರ್ಶಿನ ಹಾಕಿ ಹಂಗೇನೆ. ಎವರೆಸ್ಟ್ ಅವರ ಅರ್ಶಿನ ಪುಡಿ ಸಾಕು ಸರ್. ಯಾವಾಗಲೂ ಟೊಮೆಟೊ ರುಬ್ಬಾಕಿ ಅಂತ ಹೇಳ್ತಿದ್ದೆ. ಈಗ ಹಾಗೆ ಹಾಕ್ಬೇಕು. ಇದಕ್ಕೆ ಮಾತ್ರ ಹಾಗೆ ಹಾಕ್ಬೇಕು. ರುಬ್ಬು ಪೇಸ್ಟ್ ಬೇಡ. ಸ್ವಲ್ಪ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ಕಾಂಡದ ರಸವನ್ನ ಹಾಕ್ತಾ ಇದ್ದಾರೆ. ಹಾಕಿ ಸರ್. ಅಂದ್ರೆ ಕೊತ್ತಂಬರಿ ಎಲ್ಲ ನಾವೇನ್ ತಕೊಂಡಿರ್ತೀವಿ ಆ ಕಡ್ಡಿಗಳು ಏನಿರುತ್ತೆ
ಆ ಕಡ್ಡಿಗಳನ್ನ ಬಿಸಾಕದೆ ಆ ಕಡ್ಡಿಗಳನ್ನೆಲ್ಲ ರುಬ್ಬಿ ಹಾಕಿರ್ತಕ್ಕಂಥ ಕಾಂಡದ ರಸ. ರುಚಿಗೆ ಸ್ವಲ್ಪ ಉಪ್ಪು ಹಾಕೋಣ. ಹಾಕಿ ಸರ್. ಉಪ್ಪು ಯಾವಲ್ಲಿ ಹಿಂದೆ ಇರಲಿ. ಓಕೆ, ಬೇಕಾದ್ರೆ ಎಷ್ಟು ಬೇಕಾದ್ರೆ ಹಾಕೋಬಹುದು. ಉಪ್ಪು ಮುಂದೆ ಹೋಗಬೇಡಿ. ಮಸಾಲೆ ರೆಡಿ ಆಗಿದೆ. ಮಸಾಲೆ ಎಲ್ಲ ರೆಡಿ ಆಯ್ತು, ಆಗ್ತಾ ಇದೆ. ನಮ್ದು JFC ಪೌಡರ್ ಹಾಕೋಣ. 13 ಪದಾರ್ಥಗಳನ್ನ ಹಾಕಿ ಮಾಡಿರ್ತಕ್ಕಂಥ JFC ಕೃಷ್ಣಪ್ಪನವರ ಖ್ಯಾತಿಯ ಒಂದು ಗರಂ ಮಸಾಲ ಹಾಕ್ತಾ ಇದ್ದಾರೆ. ಇದಕ್ಕೆ ಖಾರ ಆಗಿರಲ್ಲ, ಅದರಲ್ಲೇ ಇರ್ತದೆ ಜಾಸ್ತಿ. ಓಕೆ, ವೆಜ್ಜು ನಾನ್ ವೆಜ್ಜು ಯಾವುದೇ ರೀತಿಯ ಬಾತು ಗೀತಿ ಎಲ್ಲ ಮಾಡ್ಬೇಕಂದ್ರೆ ಸಹ ಇದು 1 ಸ್ಪೂನ್ ಹಾಕಿದ್ರೆ ಸಾಕು. ಗರಂ ಮಸಾಲದ ಫ್ಲೇವರ್ ಅಷ್ಟೊಂದು ಅದ್ಭುತವಾಗಿರುತ್ತೆ. ಓಕೆ, ಹೇಳಿ ಸರ್. ನೀರು ಹಾಕೊಂಡ್ಬಿಡೋಣ. ಹುಣಸೆಹಣ್ಣು ರಸ ಯಾವಾಗ? ಆಮೇಲೆ ಒಗರು ಬಂದ್ಬಿಡುತ್ತೆ ಅದು ನಿಮ್ಗೆ. ಫ್ರೈಗೆ ಹಾಕ್ಬಾರ್ದು. ಹಾಕಿ ಹಾಕಿ. ಹುಣಸೆ ರಸ ಯಾವತ್ತೂ ಎಂಡಿಂಗಲ್ಲಿ ಹಾಕಬೇಕು. ತುಂಬ ಹೊತ್ತು ಕುದಿಸ್ಬಾರ್ದು ಅದನ್ನು. ಹೌದಾ? ಹಾಂ. ಎಷ್ಟು? ಅರ್ಧ ಕೆಜಿ ಅಕ್ಕಿನಾ? ಅರ್ಧ ಕೆಜಿ ಅಕ್ಕಿ. ಅರ್ಧ ಕೆಜಿ ಅಕ್ಕಿಗೆ ಅರ್ಧ ಕೆಜಿ ಮೀನಾ? ಅರ್ಧ ಕೆಜಿ ಜಾಸ್ತಿ ಇದೆ ಮೀನು. ಜಾಸ್ತಿ ಇದೆಯಲ್ಲ ಮೀನು. ಅಕ್ಕಿ ಹಾಕ್ಬಿಡೋಣ ಈಗ. ಹಾಕ್ಬಿಡಿ ಸರ್. ಓಕೆ, ವೆರಿ ಗುಡ್. ಫಿಶ್ ಬಿಡ್ತೀರಾ? ಫಿಶ್ ಬಿಟ್ಬಿಡೋಣ. ಬಿಡಿ 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 ಬಿಡಿ. ಮೇಲ್ಗಡೆ ಬಿಟ್ರೆ ಸಾಕಾ? ಇಲ್ಲ, ಒಳಗಡೆ ಕಲಿಸ್ಬೋದು, ಏನು ತೊಂದರೆ ಇಲ್ಲ. ಕಲಿಸ್ಬೋದಾ? ಓ, ಇದು ಮಾಂಸ ಥರನೇ ಇರ್ತದೆ ನಿಮ್ಗೆ, ಹೆಚ್ಚು ಕಮ್ಮಿ. ಓಕೆ, ಮುಳ್ಳಿರಲ್ಲ, ಮಾಂಸ ಟೈಟ್, ಇದು ಬಿಗಿರ್ತದೆ ಮಾಂಸ ಅಲ್ವಾ? ಹ್ಞೂ ಸರ್. ಬಟ್ ಈ ಕ್ರಮದಲ್ಲಿ ಮಾಡ್ತಾರಾ ಬಿರಿಯಾನಿನ? ಮಾಡ್ಬೋದು ಸರ್, ಬಿರಿಯಾನಿನ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ನಾವು ಮಾಡಿ ತೋರಿಸಿರೋದು. ಕರೆಕ್ಟ್, ನಾವು ತೋರಿಸ್ತಾ ಇದೀವಿ. ಬಟ್ ಯೂಶಲಿ ಮೀನಿನ ಹಿಂಗೆ ಹಾಕಿ ತಿರ್ಸ್ತಾರ ಅಂತ ಒಂದು ಡೌಟ್ ನನಗೆ ಡೌಟ್. ಏನಿಲ್ಲ, ಪರವಾಗಿಲ್ಲ. ತಿರ್ಸ್ಬೋದಾ? ಪಡೋದಿಲ್ಲ, ಏನು ತಪ್ಪೆ. ಒಂದೇ 1 ಸ್ಪೂನ್ ತುಪ್ಪ ಹಾಕಿ. ಓಕೆ, ಒಂದು ವಿಸಿಲ್ ಇಕ್ಬಿಡೋಣ. ಯೂಶಲ 2 ವಿಸಿಲ್. ಅದು ಇದು ಯಾವಾಗ ಹಾಕ್ತೀರಾ ನೀವು? ಯಾವುದು? ಅಯ್ಯೋ, ಮರ್ತಾಗಿದೆ ನೋಡಿ. ಒಳ್ಳೆ ಕೃಷ್ಣಪ್ಪನವ್ರು ನೀವು ಮಾತಾಡ್ಕೊಂಡು ಮರ್ತೇ ಬಿಡಿದೀನಿ ನೋಡಿ. ಏನಿದೆ ನಿಮಿಷ? ಹುಣಸೆಹಣ್ಣು ರಸ. ಹುಣಸೆಹಣ್ಣು ರಸ ಇದು. ಓಕೆ, ಅದೇ ಅವಾಗಿಂದ ಕಾಣ್ತಾ ಇದೆ ನನಗೆ. ಹುಣಸೆಹಣ್ಣು ರಸ ಹಾಕಿದ್ರೆ ನಿಮ್ಮೆ ಯಾವತ್ತು ಮೀನಿಗೆ ಚೆನ್ನಾಗಿ ಬರೋದೇ ಇಲ್ಲ ಅಲ್ಲ? ಬರೋದೇ ಇಲ್ಲ. 2 ವಿಜಲ್ ಸಾಕು ಅನ್ಸುತ್ತೆ ಕೃಷ್ಣಪ್ಪ ಇದು. ಸಾಕು. ಓಕೆ, 2 ವಿಸಲ್ ಇಟ್ಬಿಡೋಣ. ಸರಿನಾ ಕೃಷ್ಣಪ್ಪ? ಆಗಿದೆಯಾ? ಆಗಿದೆ ಸರ್, ಫಸ್ಟ್ ಕ್ಲಾಸ್ ಆಗಿದೆ. ಆಹಾ, ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಬಿರಿಯಾನಿ ತೆಗೆಯೋದು ಒಂದು ಕಲೆ ಅಂತ ಯಾವಾಗಲೂ ಹೇಳ್ತಾ ಇರ್ತೀನಿ ನಾನು. ಆ ಅಧ್ಯಕ್ಷದಿಂದ ಇಳಿಸ್ಬಿಟ್ಟು ಆ ಪಾರ್ಸಲ್ ಮಾಡೋದಿದೆಯಲ್ಲ, ಆಗಿದೆಯಲ್ಲ? ಆಗಿದೆ ಸರ್. ಬಾಂಬಾಟ್ ಇಲ್ಲ ಸರ್, ಕಲ್ಸೋಗ್ಬಿಡ್ತದೆ ಮೀನು ಅಂದ್ರೆ. ಮೀನು ಹಂಗೆ ಇದೆ ಮತ್ತೆ? ಏನೋ ನಿಮ್ಮ ಮೀನು ಮನೆಗೆ ಏನೋ ಪೇಸ್ಟ್ ಇಷ್ಟ ಹಾಕೊಂಡು ಬಂದಿರ್ತೀರ, ಅದಕ್ಕೆ ನನಗೆ ನೋಡಿ ಕಳಿಸೈತೆ. ನೋಡಿ ಕಳಿಸ್ತು ನೋಡಿ ಇವಾಗ. ನೋಡಿ ಆಗಲ್ಲ, ಸುಮ್ಮೀರಿ ಸರ್, ಎದುರಿಗೆ ಬೇಡಿ. ಓಕೆ, ಆಫ್ ಮಾಡೋಣ. ಮಾಡಿ ಸರ್. ಅದ್ಭುತ. ಫಿಶಲ್ಲಿ ಬಿರಿಯಾನಿ. ಫಿಶಲ್ಲಿ ಬಿರಿಯಾನಿ. ನಮ್ಮ ಬಿರಿಯಾನಿ ಒಳಗೆ ಕೃಷ್ಣಪ್ಪನವರ ಫಿಶ್ ಕೊಡಿ ನೋಡಿ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂತ ಮೀನಿನ ಬಿರಿಯಾನಿನ ಮಾಡಿ ಕೃಷ್ಣಪ್ಪನವರು ನಮ್ಗೆ ಕೊಟ್ಟಿದ್ದಾರೆ. ಇದನ್ನ ಯಾವ ರೀತಿ ಮಾಡಿದ್ರು, ಯಾವಾಗ ಅಕ್ಕಿ ಹಾಕಿದ್ರು, ಯಾವಾಗ ಮೀನನ್ನ ಒಳಗ್ ಬಿಟ್ರು ಮತ್ತೊಮ್ಮೆ ತೋರಿಸ್ತೀವಿ. ನೋಡ್ಕೊಳ್ಳಿ, ಬರ್ಕೊಳ್ಳಿ, ಮಾಡ್ಕೊಳ್ಳಿ. ಫಿಶ್ ಬಿರಿಯಾನಿ ಮಾಡುವ ವಿಧಾನ: ಕುಕ್ಕರ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಚಕ್ಕೆ, ಏಲಕ್ಕಿ, ಲವಂಗ, ಈರುಳ್ಳಿ ಹಾಕಿ ಹುರಿದು ಹಸಿ ಮೆಣಸಿನಕಾಯಿ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮೆಂತ್ಯ ಸೊಪ್ಪು, ಪುದೀನಾ ಸೊಪ್ಪು, ಕೊತ್ತಂಬರಿ ಸೊಪ್ಪು,
ಅರಿಶಿನ, ಟೊಮೆಟೊ ಹಾಕಿ 2 ನಿಮಿಷ ಫ್ರೈ ಮಾಡಿ ಉಪ್ಪು, ಗರಂ ಮಸಾಲ, ನೀರು, ನೆನೆಸಿದ ಬಾಸುಮತಿ ಅಕ್ಕಿ, ಕುರ್ಲಾನ್ ಮೀನು, ತುಪ್ಪ ಹಾಕಿ ಕಲಸಿ 3 ವಿಷಲ್ ಕೂಗಿಸಿ. ಈಗ ಫಿಶ್ ಬಿರಿಯಾನಿ ರೆಡಿ ಟು ಟೇಸ್ಟ್. ಕೃಷ್ಣಪ್ಪ ಹೇಳಿ ಸರ್. ಟೇಸ್ಟ್ ಮಾಡೋಣ. ಮಾಡಿ ಸರ್. ಹುಳಿ ಹಾಕಿದ್ರೆ ಚೆನ್ನಾಗಿದೆ. ಹ್ಞೂ ಸರ್, ಹುಳಿ ಫಿಶ್ಗೆ ಇರಲೇಬೇಕು ನಿಮಗೆ, ಇದ್ದಾಗಲೇನಾದ್ರೂ ಮಜಾ. ಆ ಫಿಶೇ ತಗೋಬೇಕು ಅವರು. ನೀವೇನು ಈರುಳ್ಳಿ ಮೊಸರು ಬಜ್ಜಿ ಏನು ತಂದಿಲ್ಲ, ಹಿಂಗಾಗ್ಬಿಟ್ರಿ? ಸರ್ ಮರ್ತು ಬಿಡ ಸರ್ ಅವ್ರಿಗೆ ಅಂದೇನೆ. ಅದ್ಭುತ ಇದೆ, ಮಾತಾಡಂಗಿಲ್ಲ ಯಾರು ಕೃಷ್ಣಪ್ಪ. ಇವತ್ತು ಡೇ ವೆಲ್ತು ನಿಮ್ದೇನೇನೆ, ಅದ್ಭುತ ಬಂದಿದೆ. ಹೆಂಗೆ ನೋಡಿದ್ರ ಫಿಶು? ಓಕೆ, ನೀವು ಹೇಳಿದ್ರಲ್ಲ ಫಿಶ್ ಬಿರಿಯಾನಿ ಎಲ್ಲ ಕನ್ಸೋಗ್ಬಿಡ್ತದೆ ಕೃಷ್ಣಪ್ಪ ರೀ, ಹೆಂಗೆ ಇದು ಅಂತ ಹೇಳ್ತಾರೆ. ಅಂದರೆ ಆ ಫಿಶೇ ತಗೋಬೇಕು ನೀವು. ನಾನು ಹೇಳಿದ್ನಲ್ಲ ನೇಮು, ಅದು ತಗೋಬೋದು. ಇದು ಬಿಟ್ಟರೆ ಸಾರ್ಕ್ ಆಗುತ್ತೆ, ಸ್ವಲ್ಪ ಕಲಸೋಗುತ್ತೆ, ಹುಷಾರಾಗಿ ಮಾಡಬೇಕು. ಸಾರ್ಕ್ ಬರುತ್ತೆ ನೋಡಿದ್ದೀರಾ, ಅದರಲ್ಲೂ ಆಗುತ್ತೆ. ಬಟ್ ಕೆರೆ ಮೀನೆಲ್ಲ ಆಗೋದಿಲ್ಲ. ಆಗಲ್ಲ ಸರ್, ಖಂಡಿತ ಆಗಲ್ಲ. ತುಂಬ ರಾಂಗ್ ಮೆಸೇಜ್ ಅದು. ನಾವು ಹೇಳಿದ್ರೆ ಅದು ಕರೆಕ್ಟ್ ಇರ್ಬೇಕು ಸರ್, ಅದು ಮಾಡಿದ್ರೆ. ಅದ್ಭುತವಾದ ಬಿರಿಯಾನಿ, ತುಂಬಾ ಸಖತ್ತಾಗಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಕೃಷ್ಣಪ್ಪ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮ್ಮ ಇವತ್ತಿನ ಆರೋಗ್ಯದ ಅಡುಗೆ ಹೇಳ್ಕೊಡ್ಬೇಕು. ಆರೋಗ್ಯದ ಅಡುಗೆ ಅಂದ ತಕ್ಷಣ ನಮ್ಮ ಬಾಲಕೃಷ್ಣ ಗುರುಜಿ ಅವರು ಬರ್ತಾ ಇದ್ದಾರೆ, ಆರೋಗ್ಯದ ಬಗ್ಗೆ ಮಾಹಿತಿಗಳನ್ನ ಕೊಡ್ತಾ ಇದ್ದಾರೆ. ಗುರುಜಿ ನಮಸ್ಕಾರ, ಬನ್ನಿ ಗುರುಜಿ. ನಮಸ್ಕಾರ ಮುರಳಿ ಅವರೇ. ನಮಸ್ಕಾರ ಸರ್. ಖ್ಯಾತ ಸಂವಹನಿ ತಜ್ಞರು ಬಾಲಕೃಷ್ಣ ಗುರೂಜಿ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ಅದ್ಭುತವಾದಂತಹ ಮಾಹಿತಿಗಳನ್ನ ಕೊಡ್ತಾರೆ. ತುಂಬಾ ಜನ ಸಾಕಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ, ಪ್ರಶ್ನೆಗಳನ್ನ ಕೇಳಿದಾಗ ಉತ್ತರಗಳು ಸಹ ಸಿಗುತ್ತೆ. ಗುರುಜಿ ಏನ್ ಮಾಡ್ತಾ ಇದ್ದಾರೆ ಗುರುಜಿ ನೀವು? ಇವತ್ತೊಂದು ಸ್ಮೂತಿ ಮಾಡೋಣ. ಏನ್ ಸ್ಮೂತಿ? ಸಪೋಟಾ ಸ್ಟ್ರಾಬೆರಿ ಸ್ಮೂತಿ. ಸಪೋಟಾ ಸ್ಟ್ರಾಬೆರಿ ಸ್ಮೂದಿ ಬೇಕಾಗುವ ಸಾಮಗ್ರಿಗಳು: ಸ್ಟ್ರಾಬೆರಿ, ಸಪೋಟಾ, ಬಾದಾಮಿ, ಬಾಳೆಹಣ್ಣು, ಖರ್ಜೂರದ ಪೇಸ್ಟ್. ಓಕೆ ಗುರುಜಿ, ಆಮೇಲೆ ಒಂದು ಪ್ರಶ್ನೆ ಬೇರೆ ಇತ್ತು. ನಮ್ಮ ಕುಶಾಲ್ ನಗರದಿಂದ ಒಬ್ರು ಶಿಲ್ಪಾ ಅನ್ನೋರೊಬ್ರು ಫೋನ್ ಮಾಡಿದ್ದಾರೆ. ಫೋನ್ ಮಾಡಿ ಅವ್ರದ್ದೊಂದು ಪ್ರಶ್ನೆ ಇದೆ ಅಂತ ನಿಮ್ ಜೊತೆ ಮಾತಾಡಲೇಬೇಕು ಅಂತ ಒಂದು 5-6 ಡೇಸ್ ಇಂದ ಕಂಟಿನ್ಯೂಸ್ ಆಗಿ ಫೋನ್ ಮಾಡ್ತಾ ಇದ್ರು. ಅವ್ರನ್ನ ಬೇರೆ ಫೋನ್ ತಗೊಳ್ತೀನಿ. ಆಯ್ತು. ಸೊ ಸ್ಟ್ರಾಬೆರಿ ಹಾಕೋಣ. ಗುರುಜಿ, ಎಸ್ ಗುರುಜಿ. ಈ ಸಲ ಸ್ಟ್ರಾಬೆರಿನ ಸ್ವಲ್ಪ ಜಾಸ್ತಿ ಇರೋಂಗೆ ಉಳಿಸ್ಕೊಳ್ಳೋಣ. ಓಕೆ. ಆ ಹುಳಿ ಟಿಂಜ್ ಬರ್ಲಿ ನಿಮ್ಗೆ. ನೋಡಿ, ಸ್ಟ್ರಾಬೆರಿನೂ ಸಪೋರ್ಟ್ ಆಗು ಏನು ಕಾಂಬಿನೇಷನ್ ಗುರುಜಿ? ಅದೊಂಥರ ವಿಚಿತ್ರಕ್ಕೆ ತಿಂದು ನೋಡಿ, ಚೆನ್ನಾಗಿರುತ್ತೆ ಅಂತೀರಾ? ಓಕೆ, ಯಾಕಂದ್ರೆ ತುಂಬಾ ಜನ ಡಯಾಬಿಟಿಸ್ ಇರೋ ಸಪೋಟ ತಿನ್ನಲ್ಲ ಅಂತಾರೆ. ಇದು ನಾವು ಆ ಮಟ್ಟಕ್ಕೆ ತಿನ್ನಲ್ಲ, ನಾಮಿನಲ್ ಆಗಿ ತಗೊಂಡು ಏನು ಆಗಲ್ಲ. ಒಂದು ಸ್ವಲ್ಪ ತಗೊಂಡ್ರೆ ಏನ, ನಾವ್ ಎಷ್ಟೊಂದು ಪೇಗಳು ತೋರಿಸ್ತಾ ಇರ್ತೀವಿ, ಒಂದಿನ ಇದನ್ನು ಈ ತರ ಮಾಡ್ಕೊಂಡು ಕುಡಿಬಹುದು. ಸೊ ಸಪೋಟ, ಎಸ್ ಗುರುಜಿ. ಬಾದಾಮಿ, ಓಕೆ, ಬಾಳೆಹಣ್ಣು. ಓಕೆ ಗುರುಜಿ. ನಿಮಗೆ ಡಾಮಿನೇಟಿಂಗ್ ಫ್ಲೇವರ್ ಬಂದ್ಬಿಡುತ್ತೆ ಬಾಳೆಹಣ್ಣು ಅಂತ ಅನ್ಸೋದ್ರಿಂದ ಒಂದು ಸ್ವಲ್ಪ ಹಾಕೋಣ. ಇಲ್ಲಿ ಅದು ಬಾಳೆಹಣ್ಣು ಇರ್ಲಿ ಅಂತೀರಾ? ಎಲ್ಲದಕ್ಕಿಂತ ಬಾಳೆಹಣ್ಣು ಬಂತು ಅಂದ್ರೆ ಸ್ವಲ್ಪ ಕುಡಿದ್ಬಿಡ್ತೀವಿ. ಅಂದ್ರೆ ಏನು ಅದಿಲ್ದ್ರೆ ಕುಡಿಯಕ್ಕಾಗಲ್ಲ ಅನ್ನೋ ಭಾವನೆನಾ? ಇಲ್ಲ, ಹಂಗೇನಿಲ್ಲ ಗುರುಜಿ. ಸ್ವಲ್ಪ ಹೊಟ್ಟೆ ಜಾಸ್ತಿ ತುಂಬ್ದಂಗಿರುತ್ತೆ, ಸ್ಟಾಮಿನಾ ಪವರ್ ಜಾಸ್ತಿ ಸ್ವಲ್ಪ ಬಾಳೆಹಣ್ಣಿಗೆ. ಖಂಡಿತ. ಗುರುಜಿ ಒಂದು ಫೋನ್ ಕಾಲ್ ಇದೆ, ತಗೊಂಬೋಣ ಗುರುಜಿ? ಹಲೋ. ಹಲೋ ಶಿಲ್ಪಾ, ನಮಸ್ಕಾರ ಶಿಲ್ಪಾ. ಹಲೋ, ನಮಸ್ತೆ ಸರ್. ನೀವೇನೋ ಒಂದು ಪ್ರಶ್ನೆಗಳನ್ನ ಕೇಳಬೇಕು ಅಂತ ನಮ್ಗೆ ತುಂಬಾ ಸರಿ ಫೋನ್ ಮಾಡ್ತಾ ಇದ್ರಿ. ಬಾಲಕೃಷ್ಣ ಗುರೂಜಿಯವರು ನಮ್ ಜೊತೆಗಿದ್ದಾರೆ. ನಿಮ್ದೇನು ಪ್ರಶ್ನೆ ಅಂತ ಕೇಳಿ ಶಿಲ್ಪಾ. ಗುರುಜಿ ನಮಸ್ತೆ. ಗುರುಜಿ ನಮಸ್ಕಾರ ಶಿಲ್ಪಾ, ಹೇಳಮ್ಮ ಶಿಲ್ಪಾ. ಗುರುಜಿ, ನನ್ಗೆ ಮೂರ್ ತಿಂಗಳ ಹಿಂದೆ ಒಂದ್ ಮಗು ಆಗಿತ್ತು. ಆದ್ರೆ ಆ ಮಗು ತೀರ್ ಹೋಯ್ತು. ಹುಟ್ಟಿ 3 ದಿನಕ್ಕೆ ತೀರ್ ಹೋಯ್ತು. ತೀರ್ ಹೋದ್ಮೇಲೆ ನಾನು ಸ್ವಲ್ಪ ಟ್ರೀಟ್ಮೆಂಟ್ ಎಲ್ಲ ತಗೊಳೋದು ಸ್ವಲ್ಪ ಕಮ್ಮಿ ಮಾಡ್ಬಿಟ್ಟೆ. ಆ ಕಡೆ ಯೋಚನೆ ಮಾಡಕ್ ಶುರು ಆಗ್ಬಿಟ್ಟೆ. 15 ದಿನದಿಂದ ಏನಾಗ್ತಿದೆ ಅಂದ್ರೆ ಹೇರ್ ಫಾಲ್ ಜಾಸ್ತಿ ಆಗ್ತಿದೆ. ಅದ್ ಹೇಳಕ್ ಆಗ್ತಿರಷ್ಟು ಹೇರ್ ಫಾಲ್ ಆಗ್ತಿದೆ. ಡಾಕ್ಟರ್ ಹತ್ರ ಎಲ್ಲ ತೋರಿಸ್ದೆ, ಬಟ್ ಡಾಕ್ಟರ್ ಐರನ್ ಟ್ಯಾಬ್ಲೆಟ್ ತಗೋಬೇಕು, ನೀವು ಟ್ರೀಟ್ಮೆಂಟ್ ನೀಟಾಗಿ ತಗೊಳ್ದೇ ಇರೋದಕ್ಕೆ ಈ ತರ ಪ್ರಾಬ್ಲಮ್ ಆಗಿದೆ, ಮತ್ತೆ ನೀವು ತುಂಬಾ ಟೆನ್ಷನ್ ತಗೊಂಡು ಯೋಚನೆ ಮಾಡ್ತಿದ್ದೀರಾ ಅಂತ ಹೇಳ್ತಿದ್ದಾರೆ. ಬಟ್ ಏನಕ್ಕೆ ಅಂತ ನನ್ಗೆ ಸರಿಯಾಗಿ ಗೊತ್ತಾಗ್ತಿಲ್ಲ. ನಿಮ್ ಜೊತೆನೆ ಮಾತಾಡ್ಬೇಕು, ನಿಮ್ಮ ಹತ್ರನೇ ಅದಕ್ಕೆ ಸಜೆಷನ್ ತಗೊಬೇಕು ಅಂತ ಕಾಲ್ ಮಾಡಿದೆ. ಹೌದಮ್ಮ, ಹೌದು. ಓಕೆ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿ ಸ್ಯಾಡ್ನೆಸ್ ಅಂಡ್ ಶಾಕ್. ಇನ್ನು ಡಾಕ್ಟರ್ ಹೇಳ್ದಂಗೆ ಅದೇನು ಐರನ್ ಟ್ಯಾಬ್ಲೆಟ್ ಹೇಳಿದಾರೋ ಅದನ್ನ ಖಂಡಿತ ತಗೊಳ್ಳಿ, ಅದನ್ನ ನೀವು ಅದನ್ನ ಫಾಲೋ ಮಾಡಿ. ಇದಕ್ಕೆ ನನ್ನ ಪ್ರಕಾರ 2 ಕಾರಣಗಳಿದೆ. ಮೊದಲನೇದು ಶಾಕ್, ಅತೀವವಾದ ದುಃಖ, ಅತೀವವಾದ ಶಾಕ್. ಈ ತರ ಆದಾಗ ನಮ್ಮ ಕೂದಲುಗಳೆಲ್ಲ ಉದುರು ಹೋಗುತ್ತೆ.
ಇದು ಒಂದು ಕಾರಣ. ಯಾಕೆಂದ್ರೆ ಈ ಭಯ ಹೆದರಿಕೆ ಆದಾಗ ನಮ್ಮ ಗಾಲ್ ಬ್ಲಾಡರ್ ಮತ್ತು ಕಿಡ್ನಿಗೆ ಶಾಕ್ ಆಗುತ್ತೆ. ಗಾಲ್ ಬ್ಲಾಡರ್ ಅನ್ನೋದು ನಮ್ಮ ತಲೆಯ ಮೇಲಿರುವ ಕೂದಲನ್ನ ಕಂಟ್ರೋಲ್ ಮಾಡುವಂಥದ್ದು. ಸೊ ಹೀಗಾಗ್ಬಿಟ್ಟು ಯಾವಾಗ ಅದು ಶಾಕ್ ಆಗುತ್ತೋ ಕೂದಲು ಉದುರುವಂತಹ ಸಂಭವ ಬೇಕಾದಷ್ಟಿದೆ. ಸೊ ಎರಡನೇದು, ಹಿಂದಿನ ಜನ್ಮದಲ್ಲಿ ಏನಾದರೂ ಕೂದಲನ್ನ ಕಳ್ಕೊಂಡು ಮಗುವನ್ನು ಕಳ್ಕೊಂಡು ಸತ್ತಿದ್ದರೆ ಈ ಜನ್ಮದಲ್ಲಿ ಮಗು ಸತ್ತಾಗ ಹಿಂದಿನ ಜನ್ಮದ ಘಟನೆ ಟ್ರಿಗರ್ ಆಗಿ ನಮಗೆ ಈ ಜನ್ಮದಲ್ಲಿ ಕೂದಲು ಹೋಗುವಂತ ಸಂಭವನೂ ಇದೆ. ಈ ಎರಡೂ ಇದೆ. ಸೊ ನನ್ನನ್ನು ಕೇಳಿದ್ರೆ ನಿಮ್ಗೆ ಒಬ್ರು ಅಥವಾ ಇಬ್ರು ಸಹಾಯಕರು ಬೇಕು. ಒಟ್ಟು 3 ಜನ ರೇಖಿ ಮತ್ತು ಹಿಪ್ನಾಸಿಸ್ ಅಂತ ಕ್ಲಾಸ್ ಕಲಿಬೇಕು. ಈಗ ಘಟನೆ ಆಗೋಗಿದೆ, ಬಟ್ ಅದನ್ನ ಯಾವ ರೀತಿ ತಗೋಬೇಕು, ಅದು ಯಾಕೆ ಆ ಥರ ಆಯ್ತು, ಇದೆಲ್ಲ ನಿಮ್ಗೆ ತೋರಿಸ್ಬಿಟ್ಟು ನಿಮ್ಮ ಮನಸ್ಸನ್ನ ಪ್ರಿಪೇರ್ ಮಾಡಿ ಮನಸ್ಸಿನ ಮುಖಾಂತರ ನಿಮ್ಮ ಕೂದಲು ಮತ್ತೆ ನಾರ್ಮಲ್ ಆಗಿ ಹೆಲ್ತಿಯಾಗಿ ಸ್ಟ್ರಾಂಗ್ ಆಗಿ ಇರೋ ಹಾಗೆ ಮಾಡ್ಬೋದು ತಾಯಿ. ಗುರುಜಿ ಇವ್ರು ಯಾವಾಗ ಮೀಟ್ ಮಾಡ್ಬೋದು ನಿಮ್ಮನ್ನ? ಫೆಬ್ರವರಿ 20ನೇ ತಾರೀಕು ಮೇಲೆ ನನ್ನನ್ನು ಮೀಟ್ ಮಾಡಲಿ. ಓಕೆ ಶಿಲ್ಪಾ, ಫೆಬ್ರವರಿ 20 ತನಕ ಅವರು ಊರಿನಲ್ಲಿ ಇರೋದಿಲ್ಲ. 20ನೇ ತಾರೀಕು ನಂತರ ನೀವು ಫೋನ್ ಮಾಡಿದ್ರೆ ಗುರುಜಿಯವ್ರನ್ನ ಮೀಟ್ ಮಾಡ್ಬೋದು. ಗುರುಜಿಯವ್ರ ನಂಬರು ನಿಮ್ಗೆ ಗೊತ್ತಿದೆ, ನಮ್ಮ ಟಿವಿಲೂ ತೋರಿಸ್ತಾ ಇರ್ತೀವಿ, ನಾನು ಈಗಲೂ ಪ್ರೋಗ್ರಾಮ್ನಲ್ಲೂ ಹೇಳ್ತೀನಿ. ಗುರುಜಿ ಒಂದ್ಸಲ ನಂಬರ್ ಹೇಳ್ಬೇಕು. 988 67 98867 562 92. ಓಕೆ ಶಿಲ್ಪಾ, ಪ್ರಾಬ್ಲಮ್ ಸಾಲ್ವ್ ಆಗಿದೆ, ಪ್ರಶ್ನೆಗಳು ಮುಗ್ದಿದೆ. ಓಕೆ ಗುರುಜಿ, ಸ್ಮೂತಿ ಮಾಡ್ತಾ ಇದೀವಿ. ಇದಕ್ಕೆ ಸ್ವಲ್ಪ ಸ್ವೀಟ್ನರ್ ಹಾಕೋಣ. ಸಪೋಟ ಮತ್ತು ಬಾಳೆಹಣ್ಣನ್ನು ಹಾಕಿ ಜೊತೆಗೆ ಬಾದಾಮಿ ಹಣ್ಣು ಹಾಕಿ ಸ್ಟ್ರಾಬೆರಿ ಹಾಕಿ ಮಾಡ್ತಾ ಇರತಕ್ಕಂಥ ಸ್ಮೂತಿ, ತುಂಬಾ ಆರೋಗ್ಯಕರವಾದಂತಹ ಪೇಯಗಳಿವೆಲ್ಲ. ಇದಕ್ಕೆ ಸ್ವಲ್ಪ ಸ್ವೀಟ್ನರ್ ತರಹ ಓಕೆ ಖರ್ಜೂರದ ಪೇಸ್ಟ್ ಆಡ್ ಮಾಡೋಣ. ಓಕೆ ಗುರುಜಿ. ದೆನ್ ಇದಕ್ಕೆ ನೀರ್ ಬೇಕಾ ಗುರುಜಿ? ಸ್ವಲ್ಪ ನೀರ್ ಹಾಕೋಣ. ತಣ್ಣೀರ್ ಬೇಕಾದ್ರೂ ಹಾಕೋಬಹುದು. ಓಕೆ. ನಾರ್ಮಲ್ ಟೆಂಪರೇಚರ್ ವಾಟರ್ ಬೇಕಾದ್ರೂ ಹಾಕೋಬಹುದು. ಓಕೆ. ಐ ಆಮ್ ಯೂಸಿಂಗ್ ನಾರ್ಮಲ್ ಟೆಂಪರೇಚರ್ ವಾಟರ್. ಓಕೆ ಗುರುಜಿ. ಓಕೆ. ಬ್ಯೂಟಿಫುಲ್ ಕನ್ಸಿಸ್ಟೆನ್ಸಿ ಬಂದಿದೆ. ಅಬ್ಬಬ್ಬಬ್ಬಬ್ಬ, ಅದ್ಭುತ ಗುರುಜಿ. ಸಪೋಟ ಸ್ಟ್ರಾಬೆರಿ ಸ್ಮೂತಿ. ಓಕೆ, ಮಾಡ್ಕೊಟ್ರೆ ಕುಡಿದ್ಬಿಡ್ತೀರಾ, ಆಮೇಲೆ ನೋಡ್ಕೊಳಕ್ ಏನೂ ಇರಲ್ಲ. ದಯವಿಟ್ಟು ನಮ್ಮ ಗುರೂಜಿ ಅವರು ಇದನ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಬರ್ಕೊಳ್ಳಿ, ನಿಮ್ಮ ಆರೋಗ್ಯನ ನೀವೇ ಕಾಪಾಡ್ಕೊಳ್ಳಿ. ಸಪೋಟ ಸ್ಟ್ರಾಬೆರಿ ಸ್ಮೂದಿ ಮಾಡುವ ವಿಧಾನ: ಮಿಕ್ಸಿ ಜಾರಿಗೆ ಸ್ಟ್ರಾಬೆರಿ, ಸಪೋಟ, ಬಾದಾಮಿ, ಬಾಳೆಹಣ್ಣು, ಖರ್ಜೂರದ ಪೇಸ್ಟ್, ನೀರು ಹಾಕಿ ಬ್ಲೆಂಡ್ ಮಾಡಿದರೆ ಸಪೋಟ ಸ್ಟ್ರಾಬೆರಿ ಸ್ಮೂದಿ ಕುಡಿಯಲು ರೆಡಿ. ಓಕೆ, ಹೇಳಿ. ಯಾವುದು ಬೇಯಿಸಿಲ್ಲ, ಎಲ್ಲ ಹಸಿ ಇರೋದ್ರಿಂದ ಸ್ವಲ್ಪ ಬೇರೆ ತರ ಇರುತ್ತೆ. ರೆಡಿಯಾಗಿ ತಿನ್ನಿ. ಓಕೆ ಗುರುಜಿ, ಏನ್ ಪ್ರಾಬ್ಲಮ್ ಇಲ್ಲ. ಅಲ್ಲ, ಇಲ್ಲಿ ನಾವು ರುಚಿಗಿಂತ ಆರೋಗ್ಯದ ಬಗ್ಗೆ ಕಾಳಜಿ ಇಟ್ಕೊಂಡಾಗ ಅಂತದ್ದೇನು ಅನ್ಸಲ್ಲ ಗುರುಜಿ. ಅಂಡ್ ಯು ಕ್ಯಾನ್ ಆಲ್ಸೋ ಎಂಜಾಯ್ ಇಟ್. ಒಂಥರ ತಿಂದಕ್ಕಾಗ್ದಿರೋ ತರ ಔಷಧಿ ತರ ನುಂಗುವಂಥದ್ದೇನಲ್ಲ. ಯು ಕ್ಯಾನ್ ಎಂಜಾಯ್ ಇಟ್ ಆಲ್ಸೋ. ತುಂಬಾ ಸ್ವೀಟ್ ಇದೆ ಗುರುಜಿ. ಬಾದಾಮಿ ಎಲ್ಲ ಹಾಕಿದೀವಿ. ಸಪೋಟದೇನು ಕಾಣ್ತಾ ಇಲ್ಲ ಇದ್ರೊಳಗಡೆ. ಎಗೇನ್ ಸಪೋಟದೆಲ್ಲ ಏನು, ಆ ಬಾಳೆಹಣ್ಣು ಬಿದ್ದ್ಬಿಟ್ಟು ಡಾಮಿನೇಟ್ ಮಾಡಕ್ ಬರ್ತದೆ. ಓಕೆ, ಹೆಂಡತಿ ಜಾತಿ. ಅದ್ಭುತ ಇದೆ ಗುರುಜಿ, ಚೆನ್ನಾಗಿದೆ, ಖಾಲಿ ಮಾಡ್ಬೋದು, ಏನ್ ಪ್ರಾಬ್ಲಮ್ ಇಲ್ಲ. ಅದಕ್ಕೆ ನೀವು ಇದು ಬೇರೆ ಹಾಕಿದ್ದೀರಾ, ಏನು ಖರ್ಜೂರದ ಪೇಸ್ಟ್ ಬೇರೆ ಹಾಕಿದ್ದೀರಾ, ಆದ್ರಿಂದ ಅಲ್ಲೇನು ಹುಳಿ ಗಿಳಿ ಎಲ್ಲ ಏನು ಕಾಣ್ತಲ್ಲ, ಸಿಹಿಯಾಗಿ ಅದ್ಭುತವಾಗಿದೆ. ಖಾಲಿ ಮಾಡೇ ಮಾಡ್ತೀವಿ. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು ಗುರುಜಿ. ನಮ್ಮ ಇವತ್ತಿನ ಗಂಡಸರ ವಿಶೇಷವಾದಂತಹ ವಾರದಲ್ಲಿ ಮುರಳಿಯವರೇ ನಮಗೂ ಅಡ್ಗೆ ಮಾಡಕ್ ಬರುತ್ತೆ ರೀ, ನಾವು ಅಡ್ಗೆ ಮಾಡ್ಬಿಟ್ಟಿರೋರೆ ಅಂತ ಬಂದಿದ್ದಾರೆ. ಸರ್ ನಮಸ್ಕಾರ. ಸರ್ ತಮ್ಮ ಹೆಸರು? ಡಾಕ್ಟರ್ ಶಿವಾಜಿರಾವ್ ಗಾಯಕ್ವಾಡ್ ಅಂತ. ಡಾಕ್ಟರ್ ಶಿವಾಜಿರಾವ್ ಗಾಯಕ್ವಾಡ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಮ್ಮ ಕಾರ್ಯಕ್ರಮದಲ್ಲಿ ಇವತ್ತೇನ ಮಧ್ಯಾಹ್ನ ಅಡಿಗೆ ತೋರಿಸಿದ್ರೆ ಸಾಯಂಕಾಲ ರೆಡಿ ಮಾಡಿ ಫೇಸ್ಬುಕ್ ಅಲ್ಲಿ ಹಾಕ್ಬಿಡ್ತಾರೆ. ಇವತ್ತು ಏನ್ ಮುರಳಿಯವರೇ, ನಾವು ಮಾಡಿ ಮಲ್ಲಿ ಬೇಜಾರಾಗ್ಬಿಟ್ಟಿದೆ, ಟಿವಿಲೂ ಮಾಡೋಣ ಬನ್ನಿ ಅಂತ ಬಂದಿದ್ದಾರೆ ಶಿವಾಜಿರಾವ್ ಗಾಯಕ್ವಾಡ್ ಅವರು. ಸರ್, ಏನು ಎಲ್ಲಿ ಪ್ರೊಫೆಷನ್ ಏನ್ ಮಾಡ್ತಾ ಇದ್ದೀರಿ? ನಾನು ಒಂದು ಪಶುವೈದ್ಯ ಇಲಾಖೆಯಲ್ಲಿ ಉಪನಿರ್ದೇಶಕ ಆಗಿದ್ದೆ. ಓಕೆ ಸರ್. ರಿಟೈರ್ಡ್ ಆಗಿಲ್ಲ, 15-16 ವರ್ಷ ಆಗ್ಬಿಡ್ತು. ಯಾರು ರಿಟೈರ್ಡ್ ಆಗಿದೆ ಸರ್? ಬಿಡಿ ಸರ್, ನಿಮ್ಮ ಆಕ್ಟಿವಿಟಿಗೆ ರಿಟೈರ್ಡ್ ಆಗಿಲ್ಲ. ಮತ್ತೆ ಸರ್, ಇವಾಗ ಎಲ್ಲಿದೆ ಮನೆ ಜಯಮಾಲ್ ಹತ್ರ ಇದೆ ಸರ್, ಹಳೆ ಪಬ್ಲಿಕ್. ನಾವು ಓಕೆ, ನಮ್ಮ ಕಾರ್ಯಕ್ರಮದಲ್ಲಿ ಏನ್ ಮಾಡ್ತಾ ಇದ್ದೀರಾ ಸರ್? ಚಿಕನ್ ಮಸಾಲಾ ಫ್ರೈ ಅಂತ ಮಾಡ್ತಾ ಇದ್ದೀನಿ. ಚಿಕನ್ ಮಸಾಲಾ ಫ್ರೈ ನೀವು ಮಾಡೋದು ಯಾರಿಗಿಷ್ಟ ಸರ್?
ಮಗಳು ಮೊಮ್ಮಗಳು ಎಲ್ಲರಿಗೂ ಇಷ್ಟನಾ? ಎಲ್ಲರಿಗೂ ಎಷ್ಟು ಜನ ಮಕ್ಕಳು ಗಾಯಕವಾಡ್ ಅವ್ರಿಗೆ? ನನಗೆ ಇಬ್ರು, ಒಬ್ಬ ಹೆಣ್ಣು ಮಗಳು, ಓಕೆ, ಗಂಡು ಮಗ US ಅಲ್ಲಿ ಇದ್ದಾನೆ. ಓಕೆ, ಅವನಲ್ಲಿ ಇದು ಗ್ರೀನ್ ಕಾರ್ಡ್ ಹೋಲ್ಡರ್ ಆಗ್ಬಿಟ್ಟು ಅಲ್ಲಿ ಬಿಟ್ಟಿದ್ದಾನೆ. ಅಯ್ಯೋ, ಮಗಳು ಒಬ್ಳೇನೆ ಈಗ? ಮಗಳು ಇಲ್ಲೂ ಇದ್ದಾಳೆ, ಚಂದ್ರಲ್ಲಿ ಹುಟ್ಟಿದ್ದಾಳೆ. ವೆರಿ ಗುಡ್ ವೆರಿ ಗುಡ್. ಮಗಳಿಗೆ ಮೊಮ್ಮಗಳು? ಮಗಳಿಗೆ 3 ಜನ ಮಕ್ಕಳಿದ್ದಾರೆ. ಬಿಡಿ ಸಾಕು, ಬೇಕಾದಷ್ಟು ಆಗೋಯ್ತು, ಅವರೇ ನೋಡ್ಕೊಳ್ತಾರೆ ನಿಮ್ನ. ಓಕೆ ಸರ್. ಓಕೆ, ಇವಾಗ ಚಿಕನ್ ಮಸಾಲಾ ಏನ್ ಮಾಡ್ತಾ ಇದೀರಾ? ಫ್ರೈ. ಚಿಕನ್ ಮಸಾಲಾ ಫ್ರೈ ಮಾಡಕ್ಕೆ ಏನೇನ್ ತಂದಿದ್ದೀರಾ ಸರ್? ಚಿಕನ್ ಮಸಾಲಾ ಫ್ರೈ ಬೇಕಾಗುವ ಸಾಮಗ್ರಿಗಳು: ಚಿಕನ್, ಈರುಳ್ಳಿ, ಹಸಿಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಟೊಮ್ಯಾಟೊ, ಕಸೂರಿ ಮೇಥಿ, ಸೋಂಪು, ಮೊಗ್ಗು, ಅನಾನಸ್ ಹೂ, ಪಲಾವ್ ಎಲೆ, ಮೊಸರು, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಅರಿಶಿನ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಓಕೆ, ಇಷ್ಟೊಂದೆಲ್ಲ ತಂದ್ಮೇಲೆ ಶುರು ಮಾಡೋಣ. ಫಸ್ಟ್ ಶುರು ಮಾಡಕ್ಕೆ ಏನ್ ಕೊಡ್ಲಿ ನಿಮ್ಗೆ? ಒಂದು ಕಡಾಯಿ ಕೊಡಿ. ಇದು ಸಾಕಾ ಸರ್? ಕಡಾಯಿ ಒಂದೇ ಕಡಾಯಿ ಸಾಕಾ ನಿಮ್ಗೆ? ಇದು ಸಾಕಾ? ಸ್ವಲ್ಪ ದೊಡ್ಡದಾಗಿದೆ. ಏನ್ ಮಾಡ್ತೀರಾ ಮಾಡ್ಕೊಳ್ಳಿ. ಎಣ್ಣೆ ಹಾಕಿ ಸರ್. ಸರ್ ಯಾವ ಎಣ್ಣೆ ಅಂತ ಕರೆಕ್ಟ್ ಆಗಿ ಹೇಳಿ. ಇಮಾಮಿ ಹೆಲ್ತಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಶಿವಾಜಿರಾವ್ ಗಾಯಕವಾಡ್ ಅವರು ಬಂದಿದ್ದಾರೆ. ಅದ್ಭುತವಾಗಿರುವಂತ ಅಡುಗೆನ ಮಾಡಿ ತೋರಿಸ್ತಾ ಇದ್ದಾರೆ. ಈಗ ಎಣ್ಣೆ ಸ್ವಲ್ಪ ಬಿಸಿ ಆಗ್ಲಿ. ಬಿಸಿಯಾಗಿದೆ, ಹಾಕೊಳ್ಳಿ ಸರ್. ಈಗ ಸ್ವಲ್ಪ ಸೋಂಪು ಹಾಕ್ತೀನಿ. ಹಾಕಿ ಸರ್. ಆಮೇಲೆ 1-2 ಮರಾಠಿ ಮೊಗ್ಗು ಹಾಕಿ ಸರ್. ಆಮೇಲೆ ಅನಾನಸ್ ಎಲೆ ಅಂತೇಳಿ ಓಕೆ, 1-2 ಹಾಕೋಣ. ಓಕೆ, ಅನಾನಸ್ ಹೂ ಹಾಕಿದ್ದೀನಿ. ಓಕೆ ಸರ್. ಆಮೇಲೆ ಬಿರಿಯಾನಿ ಎಲೆ ಹಾಕ್ಬೇಕು. ಹಾಕ್ಬಿಡಿ ಸರ್, ಎಲ್ಲ ಮಸಾಲಾ ಪದಾರ್ಥಗಳನ್ನ ಹಾಕ್ಬಿಡಿ. ಹೌದು, ಬಿರಿಯಾನಿ ಎಲೆ ಹಾಕ್ಬೇಕು. ಜೈಮಲ್ ಯಾರು ಇರ್ತೀರಾ ಮಲ್ಲಿ? ಜೈಮಲ್ಲಲ್ಲಿ ಸದ್ಯಕ್ಕೆ ನಾನು ಒಬ್ಬನೇ ಇದ್ದೀನಿ. ಅದೇ, ಒಬ್ಬರೇ ಇರ್ತೀರಾ? ಎಲ್ಲ ಟಿವಿ ನೋಡ್ತೀರಾ? ಅಡಿಗೆ ಮಾಡಿ ಹಾಕ್ತಾ ಇರ್ತೀರಾ? ಒಂದು ಇಬ್ರು ಕೆಲಸದವ್ರು ಇದಾರೆ, ಒಬ್ರು ಅಡಿಗೆನು ಮಾಡ್ತಾರೆ. ಹೌದಾ? ಆದ್ರೂ ನೀವು ಮಾಡೋದು? ಆದ್ರೂ ನಾವು ಸ್ವಲ್ಪ ಡೈರೆಕ್ಷನ್ ಕೊಟ್ಟು ಹಿಂಗ್ ಬೇಡ, ದಿವಸ ನಾನು ಕಿಚನ್ ಅಂತೂ ಇರ್ತೀನಿ. ಓಕೆ. ಅದ್ರ ಸ್ವಲ್ಪ ಮಧ್ಯಾಹ್ನದವರೆಗೆ ಎಲ್ಲೂ ಹೋಗಲ್ಲ. ಓಕೆ ಸರ್. ಮಾಡ್ತೀನಿ. ಏನ್ ಮಾಡ್ತೀರಾ ದಿನನಿತ್ಯ? ಏನು ರೋಟೀನ್ ವರ್ಕ್? ಸರ್, ನಾನು ರಿಟೈರ್ ಆದ್ಮೇಲೆ ನಮ್ದೇ ಸೀನಿಯರ್ ವೆಟರ್ನರಿ ಅಸೋಸಿಯೇಷನ್ ಇತ್ತು, ಅದಕ್ಕೆ ಅಧ್ಯಕ್ಷ ಆಗಿದ್ದೆ. ಈಗ ಸಾಧಾರಣ ಮೆಂಬರ್ ಆಗಿದ್ದೀನಿ. ಓಕೆ ಸರ್. ಆಮೇಲೆ ಇತರ ಆಕ್ಟಿವಿಟೀಸ್ ಎಲ್ಲ ಇರ್ತದೆ, ಸೋಷಿಯಲ್ ಆಕ್ಟಿವಿಟೀಸು ಎಲ್ಲ ಮಾಡ್ತಾ ಇದ್ದೀನಿ. ನಮ್ಮ ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್ ಇದ್ದಿದೆ, ಓಕೆ, ಅಲ್ಲಿ ಟ್ರೆಜರರ್ ಆಗಿದೆ. ಈಗ ಸದ್ಯಕ್ಕೆ ಸದಸ್ಯ ಆಗಿದ್ದೀನಿ. ಓಕೆ ಸರ್. ಆಮೇಲೆ ಬೆಳಿಗ್ಗೆ ಸಾಯಂಕಾಲ 2 ಗಂಟೆ ವಾಕಿಂಗ್ ಇರ್ತದೆ. ಓಕೆ ಸರ್. ಸ್ನೇಹಿತರು ಇರ್ತಾರೆ. ಒಂದು 7-8 ಗಂಟೆ ಟೈಮ್ ಬಹುಶಃ ಟಿವಿ ಮುಂದೆ ಇರ್ತೀನಿ. ಇನ್ನೊಂದು 4-5 ಗಂಟೆ ಟೈಮ್ ಇಂಟರ್ನೆಟ್ ಮೇಲೆ ಇರ್ತೀನಿ. ರಾತ್ರಿ ಮಲ್ಗೋದು 4-5 ಗಂಟೆ ಅಷ್ಟೇ. ಹೌದಾ ಸರ್? ಅಷ್ಟೇ. ಈಗ ನಾವು ಸ್ವಲ್ಪ ಈರುಳ್ಳಿ ಹಾಕೋಣ. ಹಾಕಿ ಸರ್, ಹಾಕಿ ಸರ್. ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತೀನಿ. ಹಾಕಿ ಸರ್, ಹಾಕಿ. ಆಮೇಲೆ ಹಸಿಮೆಣಸಿನ್ಕಾಯಿ ಹಾಕ್ತೀವಿ. ಹಾಕಿ ಸರ್, ಹಾಕಿ. ಹಾಂ, ಸಾಕು. ಸ್ವಲ್ಪ ಕಸೂರಿ ಮೇಥಿ ಹಾಕಬೇಕು. ಹಾಕೊಳ್ಳಿ ಸರ್. ಚಿಕನ್ ಹಾಕ್ಕೊಳ್ತೀನಿ ಈಗ. ಬೋನ್ಲೆಸ್ಸಾ ವಿತ್ ಬೋನಾ ಸರ್? ಇರ್ಬೋದು, ಏನೋ ಮಾಮೂಲಿ ಬೋನು ಇರ್ಬೋದು. ಏನ್ ಇಷ್ಟ? ಚಿಕನ್ ಇಷ್ಟನಾ ಮಟನ್ ಇಷ್ಟ ನಿಮ್ಗೆ? ನನಗೆ ಆಕ್ಚುಲಿ ಮಟನ್ ಇಷ್ಟ, ಭಾಳ ತಿನ್ನಕ್ಕೆ ಮಟನ್ ಇಷ್ಟ. ಇಷ್ಟ, ಭಾಳ ಟೇಸ್ಟ್ ಇರ್ತದೆ. ಓಕೆ ಸರ್. ಆಮೇಲೆ ಇದಕ್ಕೆ ಮುಚ್ಚಳ ಹಾಕಿ ಸ್ವಲ್ಪ ಹೊತ್ತು ಮುಚ್ಬೋಣ? ಮುಚ್ಬೇಡ. ಎಷ್ಟು ನಿಮಿಷ ಬೇಯಬೇಕಾಗುತ್ತೆ ಸರ್? ಒಂದು 10 ನಿಮಿಷ ಬೇಕು. 10 ನಿಮಿಷ ಬೇಯಬೇಕು. ಇದು ಮಸಾಲಾ ಗ್ರೇವಿನಾ? ಏನಕ್ಕೆ ಚೆನ್ನಾಗಿರುತ್ತೆ? ಇದು ಚಪಾತಿ ಚೆನ್ನಾಗಿರುತ್ತೆ. ಓಕೆ, ಬಟ್ ನಾನು ದೋಸೆ ಜೊತೆಲೂ ಟ್ರೈ ಮಾಡಿದ್ದೀನಿ. ಚೆನ್ನಾಗಿರುತ್ತಾ? ಸ್ವಲ್ಪ ನೀರು ಮಾಡ್ಬಿಟ್ಟು ಈ ಮಂಗಳೂರು ನೀರು ದೋಸೆ ಮಾಡ್ತಾರೆ ನೋಡಿ, ಓಕೆ, ಅದ್ರ ಜೊತೆ ಬಹಳ ಚೆನ್ನಾಗಿರ್ತದೆ. ಓಕೆ. ಆಮೇಲೆ ಅಕ್ಕಿ ರೊಟ್ಟಿ. ವೆರಿ ಗುಡ್, ವೆರಿ ಗುಡ್. ಅಕ್ಕಿ ರೊಟ್ಟಿ ತುಂಬಾ ಇಷ್ಟ ಆಗುತ್ತೆ. ನಿಮ್ಮ ಮಗಳಿಗೆ ಚೆನ್ನಾಗಿ ಅಡುಗೆ ಮಾಡ್ತಾರಾ? ಹಾ, ಮಗಳು ಸ್ವಲ್ಪ ಕಲ್ಸ್ಕೊಟ್ಟಿದ್ದಾಳೆ ಇದನ್ನ. ನನ್ಗೆ ನೆನೆ ಹೇಳ್ತಾ ಇದ್ರು ಶಿವಾಜಿರಾವ್ ಗಾಯಕ್ವಾಡ್ ಅಂತ ಹೇಳಿಲ್ಲ ಅವರು. ಸರ್, ರಜನಿಕಾಂತ್ ಬರ್ತಾರೆ ಸರ್ ನಾಳೆಯಿಂದ. ಎಲ್ಗಪ್ಪ ಅಂದೆ. ಸರ್, ನಮ್ಮ ಪ್ರೋಗ್ರಾಮ್ ರಜನಿಕಾಂತ್ ಬರ್ತಾ ಇದ್ರು ಸರ್ ನಾಳೆ. ಅವ್ರದೇನು ಅಡುಗೆ ಮಾಡ್ತಾರೆ ಸರ್. ಫೇಸ್ಬುಕ್ ತೆಗೆದ್ರೆ ಶಿವಾಜಿರಾವ್ ಹಾಕ್ಬಿಡಿದ್ರೆ ರಜನಿಕಾಂತ್ ಬರೋದು ಫಸ್ಟ್ ನಿಮಗೆ. ಅದಕ್ಕೆ ಆಮೇಲೆ ಡಾಕ್ಟರ್ ಹತ್ರ ಸೇರ್ಸ್ಕೊಂಡ್ಮೇಲೆ ಸ್ವಲ್ಪ ಚೇಂಜ್ ಆಗುತ್ತೆ ಸರ್. ಎಲ್ಲ ಬೆಂದೋಗಿದೆಯಲ್ಲ ಸರ್? ಜೊತೆ ಈಗ ಈ ಟೈಮಿಗೆ ಕರೆಕ್ಟಾಗಿ ಸ್ವಲ್ಪ ಅರ್ಶಿನದ ಪುಡಿ ಹಾಕಬೇಕು. ಅರ್ಶಿನದ ಪುಡಿ ನಾವು ಹಾಕ್ತೀವಿ ಸರ್, ಅದು ನಮ್ಮ ಕೆಲಸ. ಹೌದು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಎವರೆಸ್ಟ್ ಯೆಲ್ಲೋ ಪೌಡರ್. ಹಾಕಿ. ಓಕೆ ಸರ್. ಈಗ ರುಚಿಗೆ ತಕ್ಕಂತೆ ಉಪ್ಪು ಹಾಕ್ತಾ ಇದ್ರೆ ಸರ್? ಹಾಕ್ತೀರಿ. ಸ್ವಲ್ಪ ಕಡಿಮೆ ಆದರೂ ಬೇಜಾರು ಮಾಡ್ಕೊಂಬೇಡಿ. ಇಲ್ಲ ಸರ್, ನಾನು ಬೇಜಾರು ಮಾಡ್ಕೊಳ್ಳೋದಿಲ್ಲ. ಅದೇ ಇಷ್ಟು ಸಾಕು. 2 ವರ್ಷ ಆಗೋಯ್ತು ಸರ್ ನಾನು ಬೇಜಾರು ಮಾಡ್ಕೊಂಡು. ಹೌದು. ಓಕೆ ಸರ್, ನೆಕ್ಸ್ಟ್ ಹಾಕೋಬೇಕು ಸರ್? ಇನ್ನೊಂದು ಸ್ವಲ್ಪ ಕುಕ್ ಆಗಲಿ. ಓಕೆ ಸರ್. ಈಗ ನೆಕ್ಸ್ಟ್ ಸ್ಟೆಪ್ ಹೇಳ್ತೀನಿ ನಾನು. ಓಕೆ ಸರ್. ಧನಿಯಾ ಪುಡಿ ಅಚ್ಚ ಖಾರದ ಪುಡಿ ಎರಡು ಬೇಕು. ಓಕೆ, ಫಸ್ಟ್ ಚೂರು ಧನಿಯಾ ಪುಡಿ ಹಾಕ್ತೀನಿ. ಹೌದು. ಎವರೆಸ್ಟ್ ಅವರ ಧನಿಯಾ ಪುಡಿ.
ಸಾಕಾ ಸರ್? ಒಂದು ಸ್ಪೂನ್ ಸಾಕಾ ಸರ್? ಹೌದು ಸಾಕು ಅರ್ಧ ಮುಕ್ಕಾಲು ಸ್ಪೂನ್ ಸಾಕು. ಓಕೆ. ಆಮೇಲೆ ಖಾರದ ಪುಡಿ ಈಗ ನಿಮಗೆ ಬಿಟ್ಟಿದ್ದು. ಮುರುಳಿ ಅಂದ್ರೆ ಖಾರದ ಪುಡಿ. ಅಯ್ಯಯ್ಯೋ, ಎವರೆಸ್ಟ್ ಖಾರದ ಪುಡಿ. ಹಸಿಮೆಣಸಿನಕಾಯಿ ಬೇರೆ ಹಾಕಿದ್ದೀವಲ್ಲ. ಹೌದು ಸರ್, ಸ್ವಲ್ಪ ಖಾರ ಬಂದ್ಬಿಡುತ್ತೆ. ಹೌದೌದು. ಈಗ ಹೇಳಿ ಸರ್. ಸ್ವಲ್ಪ ಟೊಮೆಟೊ ಬೇಕಾ ಸರ್? ಟೊಮೆಟೊ? ಹೌದು, ಟೊಮೆಟೊ ಹಾಕ್ಬೇಕು. ಹಾಕಿ ಸರ್. ಜಾಸ್ತಿ ಹಾಕೋದು ಬೇಡ. ಓಕೆ ಸರ್. ಆಮೇಲೆ ಸರ್ ಗರಂ ಮಸಾಲ ಹಾಕ್ಬೇಕಲ್ಲ. ಗರಂ ಮಸಾಲೆ ಹಾಕೊಳ್ಳಿ ಸರ್. ಹೌದಾ. ಈಗ ಸ್ವಲ್ಪ ಕರಡ್ಬೇಕಾ ಸರ್? ಕಡ್ಸ್ ಹಾಕ್ಬೇಕು. ಹಾಕಿ ಸರ್. ಕಡ್ಸ್ ಜಾಸ್ತಿ ಏನಿಲ್ಲ, ಹಾಕಿ ಸರ್. ಸ್ವಲ್ಪ ಟೇಸ್ಟ್ ಬರ್ತದೆ. ಇಷ್ಟ. ಓಕೆ. ಹಾಗೇನು ಸ್ವಲ್ಪ ಲಿಡ್ ಮುಚ್ಚಿ. ಇನ್ನೇನು ಹಾಕೋದಿದೆಯಾ ಸರ್? ಇನ್ನೇನು ಹಾಕೋಂಗಿಲ್ಲ. ನಮಗೆ ಸ್ವಲ್ಪ ನೀರು ಬೇಕಾದ್ರೆ ಚೂರು ನೀರು ಹಾಕ್ಕೊಬೋದು. ಓಕೆ. ಇಲ್ಲ ಅಂದ್ರೆ ಫ್ರೈ ಇದ್ದಂಗೆ ಚೆನ್ನಾಗಿರ್ತದೆ. ಕರಿಬೇವು ಒಂದು ಹಾಕಿಲ್ಲ ನೀವು? ಅದು ಕೊರಿಯಲ್ಲಿ ಹಾಕ್ತೀವಿ. ಕಡೆಯಲ್ಲಿ ಹಾಕ್ತೀವಿ. ಹೌದೌದು. ಮುಚ್ಬಿಡಲಾ? ಹೌದೌದು. ಮುಡಿಯವರೇ, ಸ್ವಲ್ಪ ಫ್ಲೇವರ್ ಬರಬೇಕಾದ್ರೆ ಇನ್ನೊಂದು ಸ್ವಲ್ಪ ಹಾಕಿ ಸರ್. ನೀವೇನು ಸರ್ ಇಷ್ಟ ಹಾಕ್ತಾ ಇದ್ದೀರಾ? ಎಲ್ಲರೂ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ, ಹಾಕಿ ಸರ್. ಹಾಕೋಣಂತೀರಾ? ಓಕೆ. ಯಾಕೆ ಮಾಡಿವ್ರೆ. ಈ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಓಕೆ. ಏನಂದ್ರು ನೀವು ಅಡುಗೆ ಮಾಡಕ್ಕೆ ಬಂದಿರೋ ನಮ್ಗೊಂಥರ ಖುಷಿ ಸರ್. ಈಗ ಎಷ್ಟರ ಏಜ್ ನಿಮಗೆ? ನನಗೆ ಹೇಳಿದ್ರೆ ನಾವು ನಂಬಲ್ಲ ಸರ್. ಅದಕ್ಕೆ ನಂಗೆ ಗೊತ್ತಾಗ್ತದೆ, ನಮ್ದೇ ಇರೋ ಥರ ಇದೆ ಸರ್. 7 ಇಲ್ಲ ಬಿಡಿ ಸರ್, ಅಷ್ಟೊಂದು ಸುಳ್ಳು ಹೇಳ್ತೀರಿ. ಸುಳ್ಳೆಲ್ಲ ಹೇಳ್ಬೇಡಿ ಸರ್, ನಮ್ಮ ಮುಂದೆ ನೀವು ತಮಾಷೆ ಮಾಡಬೇಡಿ. ನಂದು 37 ಡೇಟ್ ಆಫ್ ಇಲ್ಲ, ಸುಳ್ಳೆಲ್ಲ ಹೇಳ್ಬಿಡಿ. ಏನೋ ನನಗೂ ಆಶ್ಚರ್ಯ ಆಗ್ತದೆ, ಏನು ಅಪ್ಪ ಅಮ್ಮ ಏನಾದ್ರು ಸುಳ್ಳು ಹೇಳ್ಬಿಟ್ರ ಅಂತ. ಹಾಗಿದೆ. ನಾವೆಲ್ಲರಿಗೂ ಕೇಳೋದು ನಿಮ್ಮ ಎನರ್ಜಿ ಎಲ್ಲರಿಗೂ ಬರಲಿ ಅಂತ. ಅದೇ ಸರ್, ಅದಕ್ಕೆ ನಾನು ಪ್ರಾಪಗೇಟ್ ಮಾಡ್ತಾ ಇದ್ದೀನಿ. ಎನರ್ಜಿ ಹೆಂಗಿರ್ಬೇಕು. ಆಫ್ ಮಾಡೋಣ ಸರ್? ಮಾಡ್ಬೋದು ಸರ್. ಮುರಳಿಯವರೇ, ಚಿಕನ್ ಮಸಾಲಾ ಫ್ರೈ ಗಂಡಸರು ಮಾಡಿದ್ದು ಹೇಗಿದೆ ಅಂತ ಟೇಸ್ಟ್ ನೋಡಿ ಹೇಳಿ. ಥ್ಯಾಂಕ್ ಯು ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಶಿವಾಜಿರಾವ್ ಗಾಯಕ್ವಾಡ್ ಅವರು ಬಂದು ಅದ್ಭುತವಾಗಿರುವಂತ ಚಿಕನ್ ಒಂದು ಡ್ರೈ ಐಟಮ್ನ ಮಾಡಿ ನಮ್ಗೆ ಕೊಟ್ಟಿದ್ದಾರೆ, ಅದ್ಭುತವಾಗಿ ಮಾಡಿದ್ದಾರೆ. ಇದನ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ ಗಂಡಸರ ಸ್ಪೆಷಲ್ ಅಲ್ಲಿ, ನೋಡ್ಕೊಳ್ಳಿ. ಚಿಕನ್ ಮಸಾಲಾ ಫ್ರೈ ಮಾಡುವ ವಿಧಾನ: ಬಾಣಲಿಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಸೋಂಪು, ಅನಾನಸು, ಪಲಾವ್ ಎಲೆ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿಮೆಣಸಿನಕಾಯಿ, ಕಸೂರಿ ಮೇಥಿ, ಚಿಕನ್ ಹಾಕಿ 5 ನಿಮಿಷ ಫ್ರೈ ಮಾಡಿ ಅರಿಶಿನ, ಉಪ್ಪು, ಧನಿಯಾ ಪುಡಿ, ಅಚ್ಚ ಖಾರದ ಪುಡಿ, ಟೊಮ್ಯಾಟೊ, ಗರಂ ಮಸಾಲ, ಮೊಸರು, ಕರಿಬೇವು, ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದರೆ ಚಿಕನ್ ಮಸಾಲಾ ಫ್ರೈ ರೆಡಿ ಟು ಈಟ್. ಟೇಸ್ಟ್ ಮಾಡೋಣ ಸರ್? ಮಾಡಿ ಬಳ್ಳಿಯವರೇ, ಗ್ಯಾರಂಟಿ ಅಲ್ವಾ? ನಿಮ್ಮ ಮೊಮ್ಮಗಳನ್ನ ಕೇಳ್ಬೇಕು. ನಿಮ್ಮ ಮೊಮ್ಮಗಳ ಹೆಸರೇನು ಸರ್? ಮೊಮ್ಮಗಳ ಹೆಸರು ನಿಖಿತಾ ಸಿಂಧೆ. ನಿಖಿತಾ ಸಿಂಧೆ. ಪರವಾಗಿಲ್ಲ, ತಿನ್ಬೋದಾ? ನಿಮ್ ತಾತ ಮಾಡಿದ್ದು? ಓಕೆ, ನೋ ಪ್ರಾಬ್ಲಮ್. ಏನೋ ಚೆನ್ನಾಗಿರೋ ಥರನೇ ಇದೆ ಸರ್. ಸೀನ್ ನೋಡಿದ್ರೆ. ಉಪ್ಪು ನೋಡಿ ಹೇಗಿದೆ. ಕರೆಕ್ಟ್ ಇದೆ. ಥ್ಯಾಂಕ್ ಯು. ಚೆನ್ನಾಗಿದೆ ಸರ್. ಜೊತೆಗೆ ಸ್ವಲ್ಪ ಲಿಂಬೆ ಹುಳಿ ಹಾಕೊಂಡು ಚೆನ್ನಾಗಿದೆ ಮಸಾಲೆ ಎಲ್ಲ. ಥ್ಯಾಂಕ್ ಯು. ಅದ್ಭುತವಾಗಿ ಮಾಡಿದ್ದೀರಾ ಸರ್. ಸೀನಿಯರ್ ಸಿಟಿಜನ್ ಸ್ಪೆಷಲ್. ಓಕೆ ಸರ್, ಅದು ಇನ್ನ ಡಬಲ್ ಖುಷಿ ನಮಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ಮುಳಿಯಾ ಜ್ಯುವೆಲರ್ಸ್ ಅವರೊಂದು ಸಣ್ಣ ಕಾಣಿಕೆಯನ್ನು ಕೊಡ್ತಾ ಇದ್ದಾರೆ. ಮುಳಿಯಾ ಜ್ಯುವೆಲರ್ಸ್ ಅವರು ಗೋಣಿಕೊಪ್ಪ, ಮಡಿಕೇರಿ ಇಲ್ಲೆಲ್ಲ ಸಿಕ್ಕಾಪಟ್ಟೆ ಫೇಮಸ್ಸು. ಜೊತೆಗೆ ಬೆಂಗಳೂರಿನ ಡಿಕನ್ಸನ್ ರಸ್ತೆನಲ್ಲಿ ಮಣಿಪಾಲ್ ಸೆಂಟ್ರಲ್ಲಿ ಇವ್ರ ಶೋರೂಮ್ ಇದೆ. ಸರ್, ಮೊಮ್ಮಗಳಿಗೆ ಏನಾದ್ರು ಕೊಡಿಸಿ ಸರ್. ಆಯ್ತು ಸರ್, ಅವ್ರ ಬರ್ತ್ಡೇ ಹತ್ರ ಬರ್ತಾ ಇದೆ, ತಗೊಂಡ ಕೊಡಿಸಿ ಸರ್ ಅಲ್ಲಿ. ಓಕೆ. ಜೊತೆಗೆ ಯುನಿಬಿ ಕುಕ್ಕೀಸ್ ಅವರು ನಮಗೆ ಕುಕ್ಕೀಸ್ ಅನ್ನ ಕೊಡ್ತಾ ಇದ್ದಾರೆ. ಆಮೇಲೆ ಸಾಯಂಕಾಲ ಹೊತ್ತು ವಾಕಿಂಗ್ ಹೋಗಿ ಬರ್ತೀರಾ, ಏನೋ ತಿನ್ಬೇಕು ಅನ್ಸುತ್ತೆ, ಮನೇಲಿ ಏನು ಮಾಡಿ ಇಟ್ಟಿರಲ್ಲ, ಅವಾಗಲೇ ನಮ್ಮ ಮಯಾಸ್ ಅವರ ಬೇಲ್ಬಾರ್ ಇದೆ, ಬೇಲ್ಪುರಿ ತಿಂದು ಈಚೆಲ್ಲ ತಿನ್ನಕ್ ಹೋಗ್ಬೇಡಿ, ಯಾರಿಗೆ ಆರ್ಡರ್ ಮಾಡ್ಕೋಬೇಡಿ. ಇದು ತುಂಬಾ ಸಖತ್ತಿಗೆ, ಟ್ರೈ ಮಾಡಿ ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಫಟಾಫಟ್ ಅಂತ ಮಾಡಬೇಕು, ಮಾಡಿದ್ದು ರುಚಿಯಾಗಿರ್ಬೇಕು, ತಿಂದಿದ್ದು ಬಾಯಿಲಿಟ್ರೆ ಕರಗ್ದಂಗಿರ್ಬೇಕು. ಇದನ್ನೆಲ್ಲ ಮಾಡಕ್ಕಿರೋರೊಬ್ರೆ ಸುಚಿತ್ರಾ ಅವ್ರನ್ನ ಕರೆಸ್ತಾ ಇದೀವಿ. ಸುಚಿತ್ರಾ ಅವರೇ, ಬನ್ನಿ ಮೇಡಮ್.
ಕೇಳಿಸ್ತಿಲ್ವಾ ನಿಮ್ಗೆ ನಾವು ಕರೆದಿದ್ದು? ಕೇಳಿಸ್ತು. ಓಕೆ, ಏನ್ ಮಾಡ್ತಾ ಇದ್ರಿ ಮೇಡಮ್ ಇವತ್ತು? ಇವತ್ತೊಂದು ಫಿಶ್ ಸ್ಟಾರ್ಟರ್, ಒಳ್ಳೆ ಟೇಸ್ಟಿ ಫಿಶ್ ಫ್ರೈ, ಅಮೃತ್ಸರಿ ಫಿಶ್ ಫ್ರೈ. ಅಮೃತ್ಸರಿ ಫಿಶ್ ಫ್ರೈ ಮಾಡಕ್ಕೆ ಏನೇನ್ ತಂದಿದ್ರಿ ಹೇಳಿ? ಅಮೃತ್ಸರಿ ಫಿಶ್ ಫ್ರೈ ಬೇಕಾಗುವ ಸಾಮಗ್ರಿಗಳು: ಮೀನು, ಕಾರ್ನ್ಫ್ಲೋರ್, ಮೈದಾ ಹಿಟ್ಟು, ಕಡಲೆ ಹಿಟ್ಟು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಬೇಕಿಂಗ್ ಸೋಡಾ, ಮೊಟ್ಟೆ, ಓಂಕಾಳು, ಸಾಸಿವೆ ಎಣ್ಣೆ, ನಿಂಬೆ ರಸ, ಅಚ್ಚ ಖಾರದ ಪುಡಿ, ಕಾಳು ಮೆಣಸಿನ ಪುಡಿ, ಗರಂ ಮಸಾಲ, ಚಾಟ್ ಮಸಾಲ, ಅರಿಶಿನ, ಉಪ್ಪು, ಎಣ್ಣೆ. ಓಕೆ, ಹೇಳ್ಕೊಳ್ಳಿ ಫಸ್ಟ್ ಮಾಡಕ್ಕೆ ಹೇಳಿ. ಫಸ್ಟ್ ಎಲ್ಲ ಮ್ಯಾರಿನೇಷನ್ ಅಷ್ಟೇ, ಒಂದು ಮಿಕ್ಸಿಂಗ್ ಬೌಲ್. ತೊಳಿ ಮೇಡಮ್. ಇದಕ್ಕೆ ಫಿಶ್ ಬೋನ್ಲೆಸ್ ಬೋನ್ಲೆಸ್ ಫಿಶ್ ತಗೋಬೇಕು. ಓಕೆ. ಅಮೃತ್ಸರಿ ಫಿಶ್ ಫ್ರೈ ಅಂದ್ರೆ ಇಲ್ಲಿ ಕಿಂಗ್ ಫಿಶ್ ತಗೊಂಡ್ರೆ ಚೆನ್ನಾಗಿ ಬರುತ್ತೆ. ಸುರ್ಮೈ ಅಂದ್ರೆ ಫಿಶ್ ಅಲ್ಲಿ ಕೇಳ್ತಾರೆ ಯಾವ ಫಿಶ್ ಅಂತ ನಮ್ ಯೂಶಲಿ ಕೇಳ್ತಾರೆ. ಓಕೆ. ಸೋಲ್ ಫಿಶ್ ಅಂತ ಒಂದು ಬರುತ್ತೆ, ಅದನ್ನು ತಗೋಬಹುದು. ಅಂದ್ರೆ ಈಸಿಯಾಗಿ ಮೂಳೆಗಳನ್ನ ತೆಗ್ದಿ ಮಾಡುವಂತ ಎನಿ ಬೋನ್ಲೆಸ್ ತಗೋಬಹುದು, ಪರ್ಟಿಕ್ಯುಲರ್ ಇಲ್ಲ. ಓಕೆ. ಎನಿ ಬೋನ್ಲೆಸ್ ಫಿಶ್ ತಗೋಬಹುದು. ಬೋನ್ಲೆಸ್ ಮಾಡುವಂತ ಯಾವ್ದೇ ಫಿಶ್ ನ ತಗೊಂಡು ಇದನ್ನ ಮಾಡ್ಕೋಬಹುದು. ಬಟ್ ಕಿಂಗ್ ಫಿಶ್ ತಗೊಂಡಾಗ ಚೆನ್ನಾಗಿ ಬರುತ್ತೆ. ಓಕೆ ಮೇಡಮ್. ಫಸ್ಟ್ ಇದಕ್ಕೆ ಮ್ಯಾರಿನೇಷನ್ ಮಾಡಿಮ್ಮ. ಈಸಿಯಾಗಿ ಮಾಡೋಂಥದ್ದು, ಮಾತ್ರ ಬಹಳ ಟೇಸ್ಟಿ ಇದು. ಹೌದಾ? ರೆಸ್ಟೋರೆಂಟ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಾರೆ ಅಮೃತ್ಸರಿ ಫಿಶ್ ಫ್ರೈ ಅಂದ್ರೆ. ಓಕೆ, ನೋಡೇ ಬಿಡೋಣ. ನಾವು ಏನ್ ಎಣ್ಣೆಲಿ ಕರಿತೀರಾ? ಡೀಪ್ ಫ್ರೈ? ಡೀಪ್ ಫ್ರೈ ಎಣ್ಣೆ ಇಟ್ಕೊಡಿ. ಓಕೆ ಮೇಡಮ್. 1 ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಹಿಟ್ಟು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಮೈದಾ ಹಿಟ್ಟು 1 ಟೇಬಲ್ ಸ್ಪೂನು. ಕಡಲೆ ಹಿಟ್ಟು, ಮೈದಾ ಹಿಟ್ಟು, ಕಾರ್ನ್ಫ್ಲೋರ್ ಹಾಕಿ. ಕಾರ್ನ್ಫ್ಲೋರ್ ಒಂದು ಅರ್ಧ ಸಾಕು. ಓಕೆ. ಇದು ಕ್ರಿಸ್ಪಿಯಾಗಿ ಬರಕ್ಕೆ ಕಾರ್ನ್ಫ್ಲೋರ್ ಅಥವಾ ಅಕ್ಕಿ ಹಿಟ್ಟು ಹಾಕೋಬಹುದು. ಬೇಕಿಂಗ್ ಪೌಡರ್ ಇದು ಓಕೆ, ಆಪ್ಷನಲ್. ಇದು ಇಲ್ಲ ಅಂದ್ರೂ ಸಹ ಹಾಗೆ ಮಾಡ್ಕೋಬಹುದು. ಒಂದು 1/4 ಚಮಚ, ಜಾಸ್ತಿ ಬೇಡ. ಓಕೆ. ಇದು ಅಮೃತ್ಸರಿ ಫಿಶ್ ಫ್ರೈ ಅಂದ್ರೆ ಇದು ಮೇನ್ ಇಂಗ್ರೀಡಿಯೆಂಟ್, ಇದು ಇರಲೇಬೇಕು. ಯಾವುದು ಇದು? ಓಂ ಹಾಕಿ ಮೇಡಮ್. ಓಂ ಕಾಳು ಅಂತ ಏನ್ ಹೇಳ್ತೀವಿ. ಇಷ್ಟಕ್ಕೆ 1 ಟೀ ಸ್ಪೂನ್ ಅಷ್ಟು ಸಾಕು. ಓಕೆ ಮೇಡಮ್. ಜಿಂಜರ್ ಗಾರ್ಲಿಕ್ ಪೇಸ್ಟ್ 1 ಟೀ ಸ್ಪೂನ್. ಓಕೆ. ಓಕೆ. ಲೆಮನ್ ಜ್ಯೂಸ್ ಇದು. ಓ, ಫಿಶ್ಗಾ? ಹಾ, ವೆರಿ ಗುಡ್. 1 ಟೇಬಲ್ ಸ್ಪೂನ್ ಅಷ್ಟು. ಓಕೆ. ಪೆಪ್ಪರ್ ಪೌಡ್ರು ಅದೊಂದು 1/4 ಚಮಚ. ವೆರಿ ಗುಡ್. ಗರಂ ಮಸಾಲ ಓಕೆ, ಒಂದು ಅರ್ಧ ಸ್ಪೂನ್. ಓಕೆ ಮೇಡಮ್. ರೆಡ್ ಚಿಲ್ಲಿ ಪೌಡರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಎವರೆಸ್ಟ್ ಅವರ ಅಚ್ಚ ಖಾರದ ಪುಡಿಯನ್ನ. ಸಾಕು. ಇದು ಎಗ್ ವೈಟ್. ಎಲ್ಲ ತೆಗೆದ್ಬಿಟ್ಟಿದ್ದೀರಾ? ಹಾ, ಯಾಕಂದ್ರೆ ಅದು ಬೇಯುವಾಗ ಸ್ವಲ್ಪ ನೊರೆ ತರ ಎಲ್ಲೋ ಮಿಕ್ಸ್ ಆದಾಗ ಜಾಸ್ತಿ ಇದಾಗುತ್ತೆ. ಓಕೆ. ಬರೀ ಎಗ್ ವೈಟ್ ಮಾತ್ರ ಸ್ವಲ್ಪ ಬೀಟ್ ಮಾಡಿ. ಓಕೆ, ಹಾಕೊಳ್ಳಿ. ಇದು ಬೈಂಡಿಂಗ್ ಇದೆ. ಎಸ್, ಬೈಂಡಿಂಗ್ ಏಜೆಂಟ್. ಓ, ಇಷ್ಟೊಂದು ಮಸಾಲ ಹಾಕಿ ಮೀನಿನ ಅಷ್ಟೊಂದು ಪುಡಿ ಬೇಕಾ? ಇನ್ನ ಇದೆಯಾ? ಹಾಕ್ಬಿಡ್ತೀನಿ, ಆಮೇಲೆ ಹಾಕಿ. ಓಕೆ, ಎವರೆಸ್ಟ್ ಅವರ ಟರ್ಮರಿಕ್ ಪೌಡರ್. ಸಾಕು. ಓಹೋ, ಫಿಶ್ ಅಮೃತ್ಸರಿ. ಇದೇನು ಅದೇ ಹೇಳಿದ್ರಲ್ಲ, ಈ ಫಿಶು ಕೆಲವೆಲ್ಲ ಡ್ರೈ ಐಟಮ್ಗೆಲ್ಲ ಮಾಡ್ಕೊಟ್ಬಿಟ್ರೆ ಅರ್ಧ ಕೆಜಿ ಒಬ್ರು ತಿನ್ಬಿಡ್ತಾರೆ, ಗೊತ್ತೇ ಆಗಲ್ಲ ಅದು. ಸಾಲ್ಟ್ ಹಾಕಿಲ್ಲ? ಸಾಲ್ಟ್ ಹಾಕಿ ಮೇಡಮ್. ಓಕೆ 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 ಓಕೆ. ಆಲ್ಮೋಸ್ಟ್ ಆಲು ಎಲ್ಲ ಗರಂ ಮಸಾಲ ಇದೆ, ಪೆಪ್ಪರ್ ಪೌಡರ್ ಇದೆ. ಹೌದು. ಎವರೆಸ್ಟ್ ಅವರ ಖಾರದ ಪುಡಿ ಇದೆ. ಹೌದು. ಅದೇನದು? ಮಸ್ಟರ್ಡ್ ಆಯಿಲ್ ಇದು, ಸಾಸಿವೆ ಎಣ್ಣೆ. ಹೌದಾ? 1 ಸ್ಪೂನ್ ಬೇಕಾ? ಫ್ಲೇವರ್ ಡಿಫ್ರೆಂಟ್ ಆಗಿ ಬರುತ್ತೆ. ಇದು ಒಂದು ಸ್ಮಾಲ್ ಟೀ ಸ್ಪೂನ್ ಸಾಕು. ಓಕೆ ಮೇಡಮ್. ಸಾಸಿವೆ ಎಣ್ಣೆ. ಸಾಸಿವೆ ಎಣ್ಣೆ, ಮಸ್ಟರ್ಡ್ ಆಯಿಲ್ ಅಲ್ಲ? ನೆನೆಸ್ಬೇಕಾ, ಇಡ್ಬೇಕಾ ಏನಾದ್ರು ಇದನ್ನ? ಹೌದು, ಅರ್ಜೆಂಟ್ ಇದ್ರೆ ಒಂದು 15 ರಿಂದ 20 ನಿಮಿಷ ಸಾಕು. ಓಕೆ ಮೇಡಮ್. 15 to 20 ಮಿನಿಟ್ಸ್. ಓಕೆ. ಸ್ವಲ್ಪ ತಿಕ್ಕಾಯ್ತು ಅಂದ್ರೆ ಒಂಚೂರು ವಾಟರ್ನ ಮಾಡ್ಕೋಬಹುದು. ಇಲ್ಲ, ತಿಕ್ಕೇ ಇರ್ಬೇಕು ಬಿಡಿ, ಅದು ಬಿಟ್ಕೊಳ್ಳುತ್ತೆ. ಅಲ್ಲ, ಬೈಂಡಿಂಗ್ ಸಾಕಾಗ್ತಾ ಇಲ್ಲ ಅಂತ ಹೇಳಿದ್ರೆ ಎಗ್ ವೈಟು ಹಾಕ್ತೇವೆ, ಲೆಮನ್ ಜ್ಯೂಸು ಹಾಕ್ತೇವೆ. ಓಕೆ. ಬೇಕಂದಾಗ ಒಂಚೂರು ಹಾಕೋಬಹುದು. ಮತ್ತೆ ಎನಿ ಫ್ರೈಸ್ ಮಾಡುವಾಗ ಆಯಿಲ್ ನ ಜಾಸ್ತಿನೂ ಕಾಯಿಸ್ಕೋಬಾರ್ದು, ಕಡಿಮೆನೂ ಕಾಯ್ದಿರ್ಬಾರ್ದು. ಕಡಿಮೆ ಕಾಯ್ದಾಗ ಎಣ್ಣೆ ಎಲ್ಲ ಫುಲ್ ಸಕ್ ಮಾಡ್ಕೊಂಡ್ಬಿಡುತ್ತೆ, ಬೇಯಲ್ಲ, ಎಣ್ಣೆ ಎಳ್ಕೊಂಡಂಗ ಆಗ್ಬಿಡುತ್ತೆ. ಅನ್ಕೊಂಡೆ ಚಿಕನ್ ಕಡಿಮೆ ಮಾಡ್ಬಿಡ್ತೀರ ಅಂತ ನೋಡಿದ್ರೆ ಅಮೃತ್ಸರಿ ಫಿಶ್ ಮಾಡ್ತಾ ಇದೀನಿ ಅನ್ಬಿಟ್ರಿ ನೀವು. ಇದು ಫಟಾಫಟ್ ರೌಂಡ್ ಅಲ್ಲ? ಹೌದಾ? ಓಕೆ ಓಕೆ ಓಕೆ. ಒಂದೊಂದೇ ಸಪರೇಟ್ ಆಗಿ ಬಿಡ್ಬೇಕು. ಓಕೆ. ಬಟ್ ಫಿಶ್ ಅಂತ ಗೊತ್ತೇ ಆಗಲ್ವೇನೋ ಕಡೆಗಿದು?
ಬಾಯಲ್ಲಿ ಹಾಕೊಂಡು ತಿನ್ಕೊಂಡು ಹೋಗ್ತಾ ಇರೋದು. ಯಾಕಂದ್ರೆ ತುಂಬಾ tasty ಈ ಆಗಿರುತ್ತೆ ಅಮೃತಸರಿ fry. ಫಿಶ್ ನ ನಾವು ಲಲಿತ್ ಮಲಲ್ಲಿ ತಿನ್ನಿದ್ವಿ ಸುಚಿತ್ರ. ಹೌದಾ? ಸೇಮ್ ಅದ್ ಗೊತ್ತೇ ಆಗ್ತಾ ಇಲ್ಲ, ಒಬ್ಬೊಬ್ರು ಇಷ್ಟು ತಿಂತಾರೆ ಅದು. ಇಲ್ಲ ರಿಯಲಿ ಒಂದ್ ಒಳ್ಳೆ ಟೇಸ್ಟಿ ಫ್ರೈ ಬೇಕು ಫಿಶ್ ಅಲ್ಲಿ ಡೀಪ್ ಫ್ರೈಡ್ ಅಂದ್ರೆ. ಓಕೆ, ಒಳ್ಳೆ ಟೇಸ್ಟಿ ಫಿಶ್ ಫ್ರೈ ಇದು. ಎಸ್ ಮೇಡಮ್. ಓಕೆ, ತುಂಬಾ ಬ್ರೌನ್ ಆಗೋದ್ ಬೇಡ. ಸಾಕ ಇವೆರಡು. ಓಕೆ, ಫಿಶ್ ಬೇಗ ಬೆಂದೋಗುತ್ತೆ. ಹೌದೌದು. ಆದ್ಮೇಲೆ ಸರ್ವ್ ಮಾಡಕ್ಕಿಂತ ಮುಂಚೆ ಚಾಟ್ ಮಸಾಲ. ಓಕೆ, ಚಾಟ್ ಮಸಾಲಾನ ಸ್ಪ್ರಿಂಕಲ್ ಮಾಡಿ. ಚೆನ್ನಾಗಿತ್ತಾ? ಬಿಸಿ ಇರೋವಾಗ್ಲೇ ಮಾಡ್ಬೇಕು, ಆಮೇಲೆ ಅದು ಇಟ್ಕೊಳ್ಳಲ್ಲ. ಹೌದು ಅಲ್ವೇ? ಹೌದು. ಓಕೆ, ಅಮೃತಸರಿ ಫಿಶ್ ಫ್ರೈ. ಥ್ಯಾಂಕ್ ಯು ಮೇಡಮ್. ಅಮೃತಸರಿ ಫಿಶ್ ಫ್ರೈನ ಸುಚಿತಾ ಅವರು ಮಾಡಿ ನಮ್ಗೆ ಹೇಳ್ಕೊಟ್ಟಿದ್ದಾರೆ. ಅದ್ಭುತವಾಗಿ ಮಾಡಿದ್ದಾರೆ. ಬಾಯಿ ಪಟಕ್ ಪಟಕ್ ಅಂತ ಹಾಕೋಬಹುದು. ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಬರ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಅಮೃತಸರಿ ಫಿಶ್ ಫ್ರೈ ಮಾಡುವ ವಿಧಾನ: ಒಂದು ಬೌಲ್ಗೆ ಕಡಲೆ ಹಿಟ್ಟು, ಮೈದಾ ಹಿಟ್ಟು, ಕಾರ್ನ್ಫ್ಲೋರ್, ಬೇಕಿಂಗ್ ಸೋಡಾ, ಓಂಕಾಳು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ನಿಂಬೆ ರಸ, ಕಾಳು ಮೆಣಸಿನ ಪುಡಿ, ಗರಂ ಮಸಾಲ, ಅಚ್ಚ ಖಾರದ ಪುಡಿ, ಮೊಟ್ಟೆಯ ಬಿಳಿ ಭಾಗ, ಮೀನು, ಅರಿಶಿನ, ಉಪ್ಪು, ಸಾಸಿವೆ ಎಣ್ಣೆ ಹಾಕಿ ಮಿಕ್ಸ್ ಮಾಡಿ 10 ನಿಮಿಷ ನೆನೆಸಿ ಕಾದ ಎಣ್ಣೆಯಲ್ಲಿ ಕರಿದು ಮೇಲೆ ಚಾಟ್ ಮಸಾಲ ಹಾಕಿ. ಈಗ ಅಮೃತಸರಿ ಫಿಶ್ ಫ್ರೈ ರೆಡಿ ಟು ಟೇಸ್ಟ್. ಸುಚಿತಾ ಅವರೇ, ತಿನ್ ನೋಡೋದಾ? ಮುಳುಗಳಿಲ್ಲ ತಾನೆ? ಇಲ್ಲ, ಬೋನ್ಲೆಸ್ ಅಲ್ಲ ಇದು. ಚೆನ್ನಾಗಿದೆ. ಒಳ್ಳೆ ಟೇಸ್ಟಿ ಫಿಶ್ ಫ್ರೈ ಅಂತ ನಾನು ಹೇಳಿದೆ. ಕರೆಕ್ಟ್, ನಾವು ಅಲ್ಲಿ ತಿನ್ನೋದಿದೆ ಬಿಡಿ. ಇದು ಪಂಜಾಬ್ ಅಲ್ಲಿ ತುಂಬಾ ಫೇಮಸ್, ಪಂಜಾಬಿ ಡಿಶ್ ಇದು. ಪಂಜಾಬ್ ಅಲ್ಲಿ ಅಮೃತಸರ್ ಊರಲ್ಲಿ ಬಹಳ ಫೇಮಸ್, ಅದರಿಂದ ಅಮೃತಸರಿ. ನಾನು ಯಾರ ಕೇಳ್ತಿದ್ರು ಅಮೃತಸರಿ ಅನ್ನೋದು ಫಿಶ್ ಹೆಸರ ಸರ್ ಅಂತ. ಅಂದ್ರೆ ಯಾರು ಹೇಳಿದ್ರಿ ಅಮೃತಸರ್? ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಅಲ್ಲಿ ತುಂಬಾ ಅಲ್ಲಿ ಸ್ಟ್ರೀಟ್ ಫುಡ್ ಇದೆ ಆಕ್ಚುಲಿ ಅಮೃತಸರ್ ಅಲ್ಲಿ. ಚೆನ್ನಾಗಿದೆ. ಹೇಗೆ ಫ್ಲೇವರ್ಸ್ ಹೇಗಿದೆ? ಅಜ್ವೈನ್, ಓಮ್ ಹಾಕಿರೋದು ಫ್ಲೇವರ್ ಡಿಫ್ರೆಂಟ್ ಆಗಿರುತ್ತೆ ಇದರಲ್ಲಿ. ವಿತ್ ಆನಿಯನ್ ತಿನ್ಬೇಕು. ಚೆನ್ನಾಗಿದೆ. ಜಾಸ್ತಿ ಫ್ರೈ ಆಗಿರೋದು ಚೆನ್ನಾಗಿದೆ, ಕಡಿಮೆ ಫ್ರೈ ಆಗಿರೋದು ಚೆನ್ನಾಗಿದೆ. ಏನ ಬೇಕಾ ಒಂದು ನಿಮ್ಗೆ? ಇಲ್ಲ ಪರವಾಗಿಲ್ಲ, ತಗೊಂಡೋಗಿ ಕೈನಲ್ಲಿ. ಇಲ್ಲ ಇಲ್ಲ, ಎಲ್ಲ ನಿಮ್ಗೇನೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ವೆಲ್ಕಮ್. ಕೆಲವು ಹೋಟ್ಲುಗಳಲ್ಲಿ ಇಷ್ಟನ್ನ ತಿನ್ಬೇಕು ಅಂದ್ರೆ 600, 700, 800 ರೂಪಾಯಿ, 1000 ರೂಪಾಯಿ ತನಕ ಆಗೋ ಚಾನ್ಸಸ್ ಇದೆ. ಆದ್ರೂ ಮಲ್ಲಿ ತರ ಮಾಡ್ಕೋಬಹುದು. ಒನ್ ಆಗಿದೆ, ಸೂಪರ್ ಆಗಿದೆ. ಓಕೆ, ನೋ ಪ್ರಾಬ್ಲಮ್. ಇದನ್ನ ಖಾಲಿ ಮಾಡಬೇಕು. ಆದ್ರೂ ಮುಳ್ಳಿ ಟೈಮ್ ಆಯ್ತು, ಕಾರ್ಯಕ್ರಮ ಮುಗಿಸ್ರಿ ಅಂತ ಇದ್ದಾರೆ. ಕಾರ್ಯಕ್ರಮ ಮುಗಿಸಾದ್ಮೇಲೆ ಇದನ್ನ ನಾನು ಖಾಲಿ ಮಾಡ್ತೀನಿ. ತುಂಬಾ ಜನ ಕೇಳ್ತಾರೆ, ನಾವು ಕಾರ್ಯಕ್ರಮಕ್ಕೆ ಬರ್ಬೇಕಲ್ಲ, ನಮಗೂ ಒಂದು ಚಾನ್ಸ್ ಸಿಗ್ಬೇಕಲ್ಲ, ನೀವು ಚಾನ್ಸ್ ಕೊಡ್ಬೇಕಲ್ವಾ ಅಂತ. ಖಂಡಿತವಾಗ್ಲೂ ಅವಕಾಶ ಕೊಟ್ಟೇ ಕೊಡ್ತೀವಿ. ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ತಿಳಿಸಿ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ. ಅಲ್ಲಿ ತನಕ